ಪಾರಿಜಾತ ವೃಕ್ಷವನ್ನ ಸ್ವರ್ಗದಿಂದ ಕೃಷ್ಣ ದ್ವಾರಕಾನಗರಕ್ಕೆ ತಂದದ್ದು ಮತ್ತು ಸತ್ಯಭಾಮೆ ಆ ಪುಣ್ಯಕ ವ್ರತವನ್ನು ಮಾಡಿ ಕೃಷ್ಣನನ್ನ ನಾರದರಿಗೆ ದಾನ ಕೊಟ್ಟಂತಹ ವರ್ಣನೆ. ಆ ಬಳಿಕ ಆ ಪಾರಿಜಾತ ವೃಕ್ಷವನ್ನು ನೋಡ್ಲಿಕ್ಕಾಗಿ ಪಾಂಡವರು, ಕುಂತಿ, ದ್ರೌಪದಿ ಮೊದಲಾದಂಥವ್ರು ಬಂದದ್ದು. ಅಷ್ಟಮಹಿಷಿಯರೆಲ್ಲರ ಸಮ್ಮುಖದಲ್ಲಿ ರುಕ್ಮಿಣಿ ನಾರದನನ್ನ ಆ ಪುಣ್ಯಕ ವ್ರತದ ವಿಧಾನಗಳ ಬಗ್ಗೆ, ಪಾರ್ವತಿ ಅದನ್ನು ಹೇಗೆ ಪುಣ್ಯಕ ವ್ರತವನ್ನು ಪ್ರಾರಂಭಿಸಿದಳು, ಹೇಗೆ ಅದನ್ನು ಆವಿಷ್ಕರಿಸಿದಳು, ಅದನ್ನೆಲ್ಲ ಹೇಳಿ ಎಂಬುದಾಗಿ ಆಕೆ ಕೇಳಿದ್ಲು. ಆಗ ನಾರದರು ಆ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು ಅನ್ನೋದಿಗೆ ಹರಿವಂಶದ ಪೂರ್ವಾರ್ಧದ ವಿಷ್ಣು ಪರ್ವದ 77 ಅಧ್ಯಾಯಗಳು ಮುಗಿದಿದ್ದು. 78ನೇ ಅಧ್ಯಾಯದಲ್ಲಿ ಪಾರ್ವತಿ ತಿಳಿಸ್ತಾಳೆ ಅರುಂಧತಿ ವಸಿಷ್ಠನ ಪತ್ನಿಯಾದಂತಹ ಅರುಂಧತಿ ಪಾರ್ವತಿ ದೇವಿಯನ್ನ ಕೇಳ್ತಾಳೆ, ಈ ಪುಣ್ಯಕ ವ್ರತದ ಬಗ್ಗೆ ವಿವರಿಸುವಂತ. ಆಗಾಕೆ ಈ ಕಥೆಯನ್ನು ಹೇಳ್ತಾಳೆ, ನನ್ನ ಸತಿಯಾದಂತಹ ಪರಮೇಶ್ವರನೇ ನಿನಗೆ ಈ ಪುಣ್ಯಕ ವ್ರತವನ್ನ ಹಿಂದೆ ಉಪದೇಶ ಮಾಡಿದ, ಹಾಗಾಗಿ ಅದರ ಸಿದ್ಧಿ ನನಗಾಗಿದೆ. ಮಹಾದೇವನ ಅನುಗ್ರಹದಿಂದಲೇ ಈ ವ್ರತ ನನಗೆ ದೊರೆತೆ ಹೊರತು ಬೇರೆ ಕಾರಣದಿಂದ ನನಗಿದೆ ದೊರೆಯುವಂಥದ್ದಲ್ಲ. ಯಾವ ಸ್ತ್ರೀ ತಾನು ಪತಿವೃತೆಯಾಗಿರ್ತಾಳೋ ಮತ್ತು ಪತಿಯನ್ನು ದೇವರೆಂಬುದಾಗಿ ಭಾವಿಸಿರ್ತಾಳೋ ಅಂಥ ಸ್ತ್ರೀ ಮಾಡಬೇಕಾದಂತಹ ಅತಿ ಶ್ರೇಷ್ಠವಾದಂತಹ ವ್ರತ ಅಂದ್ರೆ ಈ ಪುಣ್ಯಕ ವ್ರತ. ಸತೀತ್ವದಿಂದ ಭ್ರಷ್ಟವಾದಂತಹ ನಾರಿ ಮಾಡುವಂತಹ ದಾನ, ಉಪವಾಸಗಳು, ಪುಣ್ಯಕರ್ಮಗಳು ಎಲ್ಲವೂ ಕೂಡ ನಿಷ್ಫಲವಾಗುತ್ತೆ. ಗಂಡನಿಗೆ ದ್ರೋಹ ಬಗೆಯುವಂಥವರು ಉಳಿದು ಯಾವ ಕಾರ್ಯಗಳನ್ನು ಮಾಡಿದ್ರು ಕೂಡ ಅದು ವ್ಯರ್ಥ. ಯಾವ ಸ್ತ್ರೀಯ ಆಚಾರ ವಿಚಾರಗಳು ಶುದ್ಧವಾಗಿವೆಯೋ, ಯಾರು ಪತಿಯನ್ನು ಆರಾಧ್ಯ ದೈವ ಎಂಬುದಾಗಿ ಭಾವಿಸ್ತಾರೋ ಅಂಥ ಸ್ತ್ರೀಯರು ಈ ಜಗತ್ತನ್ನು ಧರಿಸಿದ್ದಾರೆ. ಜಗತ್ತೇನಾದ್ರೂ ಸ್ಥಿರವಾಗಿ ಇವತ್ತು ನಿಂತಿದ್ರೆ, ಜಗತ್ತಿನಲ್ಲಿ ಮಳೆ ಬೆಳೆಗಳು ಬರ್ತಿದ್ರೆ ಅದಕ್ಕೆ ಅಂಥ ಪತಿವ್ರತೆಯಾದಂತಹ ಸ್ತ್ರೀಯರು ಕಾರಣ. ಸಾಧ್ಯ ಜಗದ್ಧಾರಯಂತಿ ಸುಶೀಲಾ ಸತಿದೇವತಾ ಅನನ್ಯಾ ಧರ್ಮ ನಿತ್ಯಾಶ್ಚ ಸತೀ ಪಂಥಾನಮಾಶ್ರಿತಾ. ಯಾವ ಸ್ತ್ರೀಯರು ಪರನಿಂದೆಯಿಂದ ದೂರ ಇರ್ತಾರೋ, ಸುಳ್ಳಿನಿಂದ ದೂರ ಇರ್ತಾರೋ, ಆಂತರಿಕ ಮತ್ತು ಬಾಹ್ಯ ಶೌಚವನ್ನ ಪಾಲನೆ ಮಾಡ್ತಾರೋ, ಶುಭಕರವಾದಂತಹ ವ್ರತಗಳನ್ನು ಅನುಷ್ಠಾನ ಮಾಡ್ತಾರೋ ಮತ್ತು ಯಾವಾಗಲೂ ಒಳ್ಳೆ ಮಾತುಗಳನ್ನೇ ಆಡ್ತಾರೋ ಅವರೇ ಈ ಜಗತ್ತನ್ನು ಧಾರಣೆ ಮಾಡ್ತಾರೆ. ಧಾರಯಂತಿ ಜಗತ್ಖಲು. ಪತಿ ಆಕಸ್ಮಿಕ ಯಾವುದೇ ವ್ಯಾಧಿಯಿಂದ ಪೀಡಿತನಾಗಿದ್ರು, ಆತ ಪತಿತನಾಗಿದ್ರು, ದೀನ ದರಿದ್ರನಾಗಿದ್ರು ಆತನನ್ನು ಪರಿತ್ಯಾಗ ಮಾಡಬಾರದು. ಇದು ಸನಾತನವಾದಂಥ ಧರ್ಮ. ಪತಿವ್ರತೆಯಾದಂಥ ಸ್ತ್ರೀ ತಾನು ತನ್ನ ಪಾತಿವೃತ್ಯವನ್ನ, ತನ್ನ ಸತಿ ಧರ್ಮವನ್ನು ಮುಂದುವರಿಸಿಕೊಂಡು ಹೋದರೆ ತನ್ನ ಗಂಡ ಒಂದು ವೇಳೆ ಧರ್ಮ ಬಾಹಿರನಾಗಿದ್ದರು ಅಂಥವನನ್ನ ಆಕೆ ಉದ್ಧಾರ ಮಾಡಿ ಅವನಿಗೂ ಸದ್ಗತಿಗೆ ಆಕೆ ಕಾರಣರಾಗ್ತಾಳೆ. ಆದರೆ ಸ್ವಭಾವತಃ ತಾನೇ ಭ್ರಷ್ಟಳಾದಂಥ ಸ್ತ್ರೀ ಒಬ್ಬಾಕೆ ಇದ್ರೆ ಅವಳು ಬದುಕಿದ್ರೂ ಸತ್ತಂತೆಯೇ. ಅವಳ ಜೀವನವು ವ್ಯರ್ಥ ಮತ್ತು ಅವಳಿಂದಾಗಿ ಅವಳ ಗಂಡನಿಗೂ ಕೂಡ ಯಾವುದೇ ಉದ್ಧಾರದ ಮಾರ್ಗ ಸಿಗಲಾರದು. ಹಾಗಾಗಿ ಸನ್ಮಾರ್ಗಗಾಮಿಯಾದಂತಹ ಸ್ತ್ರೀಗೆ ಇಂಥ ವ್ರತಗಳನ್ನ ವಿಧಾನ ಮಾಡಿದ್ದಾರೆ ಶಾಸ್ತ್ರದಲ್ಲಿ. ಆಕೆ ತನ್ನ ಪತಿಯ ಅಭಿಲಾಷೆಯಂತೆ ಅವನ ಅನುಜ್ಞೆಯನ್ನು ಪಡ್ಕೊಂಡು ವ್ರತವನ್ನಾಗಲಿ ಉಪವಾಸವನ್ನಾಗಲಿ ಪ್ರಾರಂಭ ಮಾಡಬೇಕು. ನಾವು ಇದನ್ನ ಗಂಡ ಏನ ಕರ್ಮ ಮಾಡಿದ್ರೆ ತಾನ ಅನುಭವಿಸ್ಬೇಕು, ಪುಣ್ಯ ಮಾಡಿದ್ರೆ ಅಕ್ಕಿಗೆ ಹೋಗ್ತದೆ. ಆಯ್ತು ಮಾಡಿದ ಪುಣ್ಯ ನಮಗೇನು ಬರುದಿಲ್ಲ ಅಂತ ಅದೇ ಸಾಮಾನ್ಯ ಉಳಿದದ್ದು. ದಿನನಿತ್ಯ ಆಕೆ ತನ್ನ ಆನ್ನಿಕ ಮಾಡ್ತಾವಲ್ಲ, ಆನ್ನಿಕ ಮತ್ತು ಕೃಷ್ಣ ಷಡಕ್ಷರ ಮಂತ್ರ ಇತ್ಯಾದಿ, ಗುರುಮಂತ್ರ ಇತ್ಯಾದಿಗಳೆಲ್ಲ ಏನ್ ಮಾಡ್ತಾರಲ್ಲ, ಅಥವಾ ವ್ರತ ಉಪವಾಸ, ಬೇರೆ ಏಕಾದಶಿ ಉಪವಾಸ ಇತ್ಯಾದಿ ಮಾಡ್ತಾರಲ್ಲ, ಅದರದೆಲ್ಲ ಫಲ ಗಂಡನಿಗೇನು ಬರೋದಿಲ್ಲ. ಆದ್ರೆ ಇದೊಂದು ಪುಣ್ಯಕ್ಕೆ ಬರ್ತದೆ ವೈಶಿಷ್ಟ್ಯ. ಇದೊಂದಕ್ಕೆ ಸಂಬಂಧಪಟ್ಟಂತೆ ಹೇಳಿತ್ತು. ಈ ಪುಣ್ಯಕ್ಕೆ ಬರ್ತದ್ದೇ ಸಂದರ್ಭ ಇದು, ಹಂಗಾಗಿ ಇದೊಂದಕ್ಕೆ ಸಂಬಂಧಪಟ್ಟದ್ದು. ಭಕ್ತ ದೇವ ಸದಾಸ್ತ್ರೀಣಾಂ ಸದ್ಭಿಃ ದೃಷ್ಟಃ ತಪೋಧನೆ ಯಸ್ಯಾ ಹಿ ತುಷ್ಯತೆ ಭರ್ತ ಸಾ ಸತಿ ಧರ್ಮಚಾರಿಣಿ. ಸ್ತ್ರೀಗೆ ಯಾವಾಗಲೂ ಪತಿಯೇ ದೇವರು. ಇದು ನಮ್ಮ ಪ್ರಾಚೀನ ಪುರುಷರು ಕೊಂಡುಕೊಂಡಿರ್ತಕ್ಕಂಥ ವಿಷಯ. ಇದು ಯಾವ ಸ್ತ್ರೀ ತನ್ನ ನಡೆ ಮತ್ತು ನುಡಿಗಳಿಂದ ಪತಿಯನ್ನ ಸಂತೋಷ ಪಡಿಸ್ತಾಳೋ
ಆ ನಾರಿಯೇ ಸಾಧ್ವಿ ಅಂತ ಕರೆಸ್ಕೋತಾಳೆ ಮತ್ತು ಧರ್ಮಚಾರಿಣಿ ಎಂಬುದಾಗಿ ಕರೆಸ್ಕೋತಾಳೆ. ಮಾರ್ಗಭ್ರಷ್ಟರಾದಂಥ ಸ್ತ್ರೀಗೆ ಉತ್ತಮ ಲೋಕವೂ ಇಲ್ಲ ಮತ್ತು ಈ ಲೋಕದಲ್ಲೂ ಆಕೆಗೆ ಯಾವ ಸುಖವೂ ಸಿಗುವಂಥದ್ದಲ್ಲ. ಯಾವ ಸ್ತ್ರೀ ಮನಸ್ಸಿನಿಂದಾಗಲಿ ಮಾತಿನಿಂದಾಗಲಿ ಕ್ರಿಯೆಯಿಂದಾಗಲಿ ಪತಿಯನ್ನ ಅತಿಕ್ರಮಿಸಿ ಹೋಗೋದಿಲ್ವೋ ಆಕೆ ಈ ಪುಣ್ಯಕ ವೃತ್ತವನ್ನು ಆಚರಿಸೋದ್ರಿಂದ ವಿಶೇಷವಾದಂತಹ ಪುಣ್ಯ ಫಲವನ್ನು ಪಡ್ಕೊಳ್ತಾಳೆ. ನಾನು ಯಾವ ಯಾವ ವಿಧಾನಗಳನ್ನು ಮಾಡಿ ಈ ಪುಣ್ಯಕ ವೃತ್ತವನ್ನ ಸಮಾಪ್ತಿ ಮಾಡಿದೆ ಅನ್ನೋದನ್ನು ನಾನೀಗ ಹೇಳ್ತೇನೆ, ಅದನ್ನು ಕೇಳು ಎಂಬುದಾಗಿ ಪಾರ್ವತಿ ಅರುಂಧತಿಗೆ ಹೇಳಿದ್ಲು. ಸಾಧ್ಯ ಆದಂತಹ ಸ್ತ್ರೀ ಬೆಳಿಗ್ಗೆ ಎದ್ದು ಕೂಡಲೇ ಸ್ನಾನ ಮಾಡಿ ಪತಿಯ ಬಳಿಗೆ ಹೋಗಿ ಪುಣ್ಯಕ ವೃತ್ತವನ್ನು ಮಾಡಲಿಕ್ಕೆ ಮತ್ತು ತತ್ಸಂಬಂಧಿ ಉಪವಾಸವನ್ನು ಮಾಡಲಿಕ್ಕೆ ಅವನ ಕಡೆಯಿಂದ ಸಮ್ಮತಿಯನ್ನು ಪಡ್ಕೊಳ್ಬೇಕು. ಪತಿಯ ಅನುಜ್ಞೆಯನ್ನು ಪಡೆದ ಬಳಿಕ ಅತ್ತೆ ಮಾವಂದ್ರ ಸಮೀಪ ಹೋಗಿ ಮತ್ತು ಸಮೀಪದಲ್ಲಿರ್ತಕ್ಕಂಥ ಸಾಧು ಸತ್ಪುರುಷರ ಸಮೀಪಕ್ಕೆ ಹೋಗಿ ಅವರಿಗೂ ಕೂಡ ಪಾದಾಭಿವಂದನವನ್ನು ಮಾಡಿ ಅವರ ಅನುಮತಿಯನ್ನು ತಗೊಳ್ಬೇಕು. ಆಮೇಲೆ ದರ್ಭೆ ಅಕ್ಷತೆ ಮೊದಲಾದಂತಹ ವಸ್ತುಗಳಿಂದ ತುಂಬಿದ ನೀರು ತುಂಬಿದಂತಹ ಪಾತ್ರೆಯನ್ನು ತಗೊಂಡು ಹಸುವಿನ ಬಲ ಶೃಂಗಾಗ್ರದಲ್ಲಿ ಬಲಕಿನ ಕೋಡಿನ ಮೇಲೆ ಅದನ್ನು ಅಭಿಷೇಕ ಮಾಡಬೇಕು. ಹಾಗೆ ಅಭಿಷೇಕ ಮಾಡಿದಂಥ ನೀರು ನೆಲಕ್ಕೆ ಬೀಳೋದಕ್ಕಿಂತ ಮೊದಲೇ ಅದನ್ನು ಬೇರೊಂದು ಪಾತ್ರದಲ್ಲಿ ಸಂಗ್ರಹ ಮಾಡಬೇಕು. ಆ ಸಂಗ್ರಹ ಮಾಡಿದಂತಹ ನೀರಿನ ಅರ್ಧ ಭಾಗವನ್ನ ಗಂಡನಿಗೆ ಸ್ನಾನ ಮಾಡ್ಲಿಕ್ಕೆ ಕೊಡಬೇಕು. ಉಳಿದ ಅರ್ಧ ಭಾಗವನ್ನ ಪತ್ನಿ ತನ್ನ ತಲೆ ಮೇಲೆ ಸುರ್ಕೊಂಡು ಸ್ನಾನ ಮಾಡಬೇಕು. ಗೋಷ್ಠಿಂದದಿಂದ ಹರಿದು ಬಂದ ನೀರು ಏನಿದೆಯಲ್ಲ ಅದು ಬಹಳ ಪವಿತ್ರವಾದಂತಹ ನೀರದು, ಎಲ್ಲ ತೀರ್ಥಗಳಿಂದ ಸ್ನಾನ ಮಾಡಿದ ಫಲ. ಹಾಗಾಗಿ ಎಲ್ಲ ತೀರ್ಥಗಳಿಂದ ಸ್ನಾನ ಮಾಡಿದಂಥ ಪಾವಿತ್ರ್ಯವನ್ನು ಪಡ್ಕೊಂಡು ಮುಂದೆ ಪುಣ್ಯಕ ವೃತ್ತಕ್ಕೆ ಅಣಿಯಾಗಬೇಕು. ಉಪವಾಸದ ವೃತ್ತವನ್ನು ಆಚರಣೆ ಮಾಡುವಾಗ ಮತ್ತು ಪುಣ್ಯಕ ವೃತ್ತವನ್ನು ಆಚರಣೆ ಮಾಡುವಾಗ ಗೋಶೃಂಗ ತೀರ್ಥ ಏನಿದೆಯಲ್ಲ, ಗೋಶೃಂಗ ತೀರ್ಥ ಸ್ನಾನ ಇದು ಪುರುಷರಿಗೆ ಮತ್ತು ಸ್ತ್ರೀಯರಿಗೆ ಇಬ್ಬರಿಗೂ ಕೂಡ ಸಮಾನ. ಅಂದ್ರೆ ಅದರ ಸಂಕೇತ ಏನಂದ್ರೆ, ಪತ್ನಿ ವ್ರತವನ್ನು ಮಾಡ್ಲಿಕ್ಕೆ ಹೊರಟಾಗ ಅವಳು ಮಾಡ್ತಾಳೆ, ಉಪವಾಸ ಇರ್ತಾಳೆ, ಆಮೇಲೆ ನಾನು ಬಂದು ಊಟ ಮಾಡಿದ್ರಾಯ್ತು ಅಂತ ಆಲಸ್ಯದಿಂದ ಇರಬಾರ್ದು. ಅವಳು ಮಾಡುವಂತಹ ಎಲ್ಲ ಧಾರ್ಮಿಕ ಕ್ರಿಯೆಗಳಿಗೆ ವಿಶೇಷವಾಗಿ ಪುಣ್ಯಕ ವೃತ್ತಕ್ಕೆ ಆತ ತನ್ನ ಹೆಗಲು ಕೊಡಬೇಕು ಅಂತ ಅದ್ರ ಸಂಕೇತ ಅರ್ಥ ಮಾಡ್ಕೊಳ್ಬೋದು. ವ್ರತವನ್ನು ಕೈಗೊಂಡಂತಹ ಸಂದರ್ಭದಲ್ಲಿ ಸ್ತ್ರೀ ತನ್ನ ಶರೀರಕ್ಕೆ ತೊಂದರೆ ಕೊಡುವಂತಹ ಕಠೋರವಾದಂತಹ ಹಾಸಿಗೆಯನ್ನಾಗಲಿ ಆಸನವನ್ನಾಗಲಿ ಉಪಯೋಗ ಮಾಡಬಾರ್ದು. ಈ ಎಲ್ಲ ನಿಯಮಗಳನ್ನ ನಾನು ಪಾರ್ವತಿ ನನ್ನ ತಪಸ್ಸಿನಿಂದ ಮತ್ತು ನನ್ನ ಪತಿಯಾದಂಥ ಹರಣ ತೇಜಸ್ಸಿನಿಂದ ಕಂಡುಕೊಂಡಿದ್ದೇನೆ. ಯಾವ ಕಾರಣಕ್ಕೂ ಕೂಡ ಆ ಸಂದರ್ಭದಲ್ಲಿ ಕಣ್ಣೀರಿರಬಾರ್ದು, ಮನೋವ್ಯಥೆಗೆ ಕಾರಣ ಆಗುವಂತಹ ಚಟುವಟಿಕೆಗಳನ್ನು ಮಾಡಬಾರ್ದು. ಹಾಗೆ ಮಾಡಿದರೆ ವ್ರತೋಪವಾಸಗಳೆಲ್ಲ ಭಗ್ನವಾಗಿ ಹೋಗ್ತವೆ. ಮತ್ತು ಈ ವ್ರತೋಪವಾಸವನ್ನು ಮಾಡುವಾಗ ಬಿಳಿಯ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು. ಪಾದಕಿಗಳನ್ನ ಒಂದು ವೇಳೆ ಧರಿಸೋದಾದ್ರೆ, ಪಾದರಕ್ಷೆಗಳನ್ನು ಒಂದು ವೇಳೆ ಧರಿಸೋದಾದ್ರೆ ಹುಲ್ಲಿನಿಂದ ಮಾಡಿದಂತಹ ಪಾದರಕ್ಷೆಗಳು ಅಥವಾ ಬೆಟ್ಟದಿಂದ ಮಾಡಿದಂತಹ ಪಾದರಕ್ಷೆಗಳನ್ನ ಅವಾಗ ಉಪಯೋಗ ಮಾಡಬೇಕು. ಹುಲ್ಲು ಅಂದ್ರೆ ಸೆಣಬಿನಿಂದ ಮಾಡಿದಂತಹ ಪಾದರಕ್ಷೆ ಅಂತ ನಾನು ಅದನ್ನ ಅರ್ಥ ಮಾಡ್ಕೊಂಡ್ಬಿಡ್ತೀನಿ. ಸೆಣಬು ಅಥವಾ ಬೆಟ್ಟದಿಂದ ಮಾಡಿದಂತಹ ಪಾದರಕ್ಷೆಗಳನ್ನ ಆ ಸಂದರ್ಭದಲ್ಲಿ ಉಪಯೋಗ ಮಾಡಬೇಕು. ಚರ್ಮದ ಪಾದಕಿಗಳನ್ನು ಉಪಯೋಗ ಮಾಡಬಾರ್ದು. ಇದು ಅವರ ವಿಧಾನ. ಆಕೆ ಕಾಡಿಗೆ ಗೋರೋಚನ, ಗಂಧ, ಪುಷ್ಪ ಮೊದಲಾದವುಗಳನ್ನು ಪರಿತ್ಯಾಗ ಮಾಡಬೇಕು. ಆಮೇಲೆ ಗಿಡದ ಕಡ್ಡಿಯಿಂದ ಹಲ್ಲು ಉಜ್ಜಬಾರ್ದು, ಅದೊಂದು ಸಂದರ್ಭದಲ್ಲಿ. ಉಳಿದೆಲ್ಲ ಸಂದರ್ಭದಲ್ಲಿ ಆ ತಂತ್ರಭಾವನೆ ಇದ್ದೇ ಇದೆ. ಮತ್ತು ಸರ್ವತ್ರ ಶೌಚಕ್ಕಾಗಿ ಮಣ್ಣನ್ನು ಉಪಯೋಗ ಮಾಡಬೇಕು. ಬಿಲ್ವ, ನೆಲ್ಲಿಕಾಯಿ ಮತ್ತು ಪಕ್ವವಾದಂಥ ಬೇಲದ ಹಣ್ಣು ಇವುಗಳನ್ನು ತಲೆಗೆ ತಿಕ್ಕೊಂಡು ಸ್ವಚ್ಛವಾದಂಥ ನೀರಿನಿಂದ ಸ್ನಾನ ಮಾಡಬೇಕು. ಇವು ಕೇವಲ ಪಾವಿತ್ರ್ಯಕ್ಕೆ ಕಾರಣ ಅಂತ ಅಷ್ಟೇ ಇರ್ಲಿಕ್ಕಿಲ್ಲ, ಆರೋಗ್ಯಕ್ಕೂ ಕೂಡ ಕೇಶದ ಸೌಂದರ್ಯವರ್ಧಕ್ಕೂ ಕೂಡ ಅದಾಗಿರ್ಬೇಕು. ಪ್ರಾಯ ಬಿಲ್ವ, ನೆಲ್ಲಿಕಾಯಿ ಮತ್ತು ಬೇಲ, ಹಣ್ಣು. ಬೇಲದ ಹಣ್ಣು ಅಂತ ನಮ್ಗೆ ಯಾವ್ದು ಗೊತ್ತಿಲ್ಲ. ಈ ಕಪಿತ್ತ ಫಲ ಇರ್ತದಲ್ಲ ಅದೇ ಇರಬೇಕು. ಬಿಲ್ವ ಅಂದ್ರೆ ಬೇರೆ, ಪತ್ರಿ ಫಲ. ನೆಲ್ಲಿಕಾಯಿ ಅಂದ್ರೆ ನಮ್ಗೆ ಗೊತ್ತು. ಬೇಲದ ಹಣ್ಣು ಅಂದ್ರೆ ಆ ಹೊರಟ್ಟು ತೊಗಟೆ ಇದ್ದಿರ್ತದಲ್ಲ ಮೇಡಿದ್ದ, ಇಷ್ಟು ದೊಡ್ಡದಿರ್ತದೆ. ಅದನ್ನ ಕಪಿತ್ತ ಫಲ ಅಂತಂತಾರೆ. ಬೆಳವಲ ಹಣ್ಣೇ ಇದ್ದಿರ್ಬೇಕು ಅದಕ್ಕೆ ಬಹುಶಃ. ಮತ್ತೆ ನೋಡಿ ವಿಚಾರ ಮಾಡ್ತೀವಿ. ಅದೇ ಹಣ್ಣೆ ಈ ಬೇಲದ ಹಣ್ಣು ಇದ್ದಿರ್ಬೇಕು. ನೋಡ್ಬೇಕು. ಯಾವ್ದು ಬೇಲ ಅಂದ್ರೆ ಯಾವ್ದು?
ಎಷ್ಟು ದೊಡ್ಡದು? ಅದು ಸಸ್ಯಕಾಯ ಅಂತಾರೆ. ಅದು ಬೇಲದ ಹಣ್ಣು. ಸರಿ, ಅಂತ ಬೇಲ ಅಂದ್ರೆ ಬೇರೆ ಯಾವ್ದು? ಹಾ, ಬೇಲದ ಹಣ್ಣು, ಬಿಲ್ವ ಮತ್ತು ನೆಲ್ಲಿಕಾಯಿ ಇವುಗಳನ್ನ ತಲೆ ಹಚ್ಕೊಂಡು ಸ್ನಾನ ಮಾಡಬೇಕು. ಅಭ್ಯಂಜನ ಸ್ನಾನ ಮಾಡಬಾರ್ದು, ಸುಗಂಧ ದ್ರವ್ಯಗಳನ್ನು ಹಚ್ಕೋಬಾರ್ದು, ಕಾಲಿಗಾಗಲಿ ಶರೀರಕ್ಕಾಗಲಿ ಎಣ್ಣೆಯನ್ನು ಹಚ್ಕೋಬಾರ್ದು. ಮತ್ತು ವಾಹನಗಳನ್ನು ಹೂಡಿದಂತ ಎತ್ತು, ಕತ್ತೆ, ಒಂಟೆ, ಕುದುರೆ ಮೊದಲಾದವುಗಳನ್ನು ಹೂಡಿದಂತ ಗಾಡಿಗಳಲ್ಲಿ ಆಗ ಸಂಚಾರ ಮಾಡಬಾರ್ದು. ಇಲ್ಲ, ಆ ಸಂದರ್ಭಗಳು ಸ್ನಾನಕ್ಕಾಗಿ ಪಾವಿತ್ರ್ಯವನ್ನು ಸಂಪಾದನೆ ಮಾಡೋದಕ್ಕಾಗಿ ನದಿಗಳಿಗೆ ಮತ್ತು ಚಿಲುಮೆಗಳಿಗೆ, ನದಿ, ಬಾವಿ ಇತ್ಯಾದಿಗಳಿಗೆ ಸ್ನಾನ ಮಾಡಬೇಕು. ಕಮಲಗಳಿರುವಂತಹ ವಿಶಾಲವಾದ ಸರೋವರ ಇತ್ಯಾದಿ ಕಡೆಗಳಲ್ಲಿ ಸ್ನಾನ ಮಾಡೋದು ಬಹಳ ಪ್ರಶಸ್ತ. ಒಂದು ವೇಳೆ ಅಂಥ ಪ್ರದೇಶಗಳು, ಅಂಥ ಅವಕಾಶಗಳು ಸಿಗದೇ ಇದ್ರೆ, ಸರೋವರ, ನದಿ, ಬಾವಿ ಇತ್ಯಾದಿಗಳು ಸಿಗದೇ ಇದ್ರೆ ಹೊಸ ಗಡಿಗಳಲ್ಲಿ ತುಂಬಿದಂತಹ ನೀರಿನಿಂದ ಸ್ನಾನ ಮಾಡಬಹುದು ಮನೆಯೊಳಗೆ. ಇದು ಪ್ರಾಚೀನ ಕಾಲದ ವಿಧಿ. ಅಲ್ಲಿಗೆ 78ನೇ ಅಧ್ಯಾಯ ಆಗಿದೆ. 79ನೇ ಅಧ್ಯಾಯದಲ್ಲಿ ನಾವು ನೋಡುವಂತ ಸಂಗತಿ, ಉಮಾ ಆ ಕಥೆಯನ್ನು ಮುಂದುವರಿಸ್ತೇವೆ. 1 ವರ್ಷ ಅಥವಾ 6 ತಿಂಗಳು ಅಥವಾ 1 ತಿಂಗಳು ನಿಮ್ಮ ಶಕ್ತಿ ಅನುಸಾರವಾಗಿ ವ್ರತವನ್ನು ಮುಂದುವರಿಸಬೇಕು. ವ್ರತವನ್ನು ಮುಗಿದ ನಂತರ ಅದರ ಪಾರಣ, ಉದ್ಯಾಪನ ಇತ್ಯಾದಿ ಸಂದರ್ಭಕ್ಕಾಗಿ 11 ಮಂದಿ ಸಾಧ್ವಿಯರನ್ನು ಕರಿಬೇಕು, ಸುಮಂಗಲಿಯರನ್ನು ಕರಿಬೇಕು. ಸುಮಂಗಲಿಯರನ್ನು ಕರೆದು ಆ 11 ಮಂದಿ ಸುಮಂಗಲಿಯರನ್ನ ಆಚಾರ್ಯರಿಗೆ ದಾನ ಮಾಡಬೇಕು. ಮತ್ತು ಆಚಾರ್ಯರಿಗೆ ದಾನ ಮಾಡಿ ಪೂಜೆ ಎಲ್ಲ ಮುಗಿದ ಬಳಿಕ ಆ ದಾನ ಕೊಟ್ಟಂತ ಸುಮಂಗಲಿಯರನ್ನ ಹಿಂತಗೊಳ್ಬೇಕಲ್ಲ, ಹಿಂತಗೊಂಡು ಅವ್ರವ್ರ ಮನೆಗೆ ಅವ್ರನ್ನ ಕಳಿಸ್ಬೇಕಲ್ಲ. ಅದಕ್ಕಾಗಿ ಆಚಾರ್ಯನಿಗೆ ಸಮಾನ ಏನಾದ್ರು ಮೌಲ್ಯ ಕೊಡಬೇಕು, ಕೊಟ್ಟು ಅವ್ರನ್ನ ಹಿಂತಗೊಳ್ಬೇಕು. ಅದ್ರ ವ್ಯಾಖ್ಯಾನದಲ್ಲಿ ಏನು ವಿಷಯ ಬರ್ತದೆ ಅಂದ್ರೆ, 11 ಮಂದಿ ಸುಮಂಗಲಿಯರನ್ನ ನೀವು ನಿಮ್ಮ ಮನೆಯಲ್ಲೇ ದೊರಕಿಸಿಕೊಳ್ಳೋದು ಕಷ್ಟ. ಬೇರೆ ಮನೆಯಿಂದ ಕರೆಸ್ಬೇಕು. ಸಾಮಾನ್ಯವಾಗಿ ಸುತ್ತಮುತ್ತಲಿರುವಂತಹ 11 ಮಂದಿ ಸುಮಂಗಲಿಯರನ್ನ ಬೇರೆ ಬೇರೆ ಮನೆಯಿಂದ ಕರೆಸ್ಬೇಕು. ಅವರನ್ನು ಕರ್ಕೊಂಡು ಬರ್ಲಿಕ್ಕೆ ಅವ್ರ ಮನೆಗೆ ಹೋದಾಗ ಅವರವರ ಗಂಡಂದ್ರಿಗೆ ಮೊದಲು ವಿಜ್ಞಾಪನೆ ಮಾಡಬೇಕು. ವಿಜ್ಞಾಪನೆ ಮಾಡಿ ನಿಮ್ಮ ಶ್ರೀಮತಿಯನ್ನು ಕಳಿಸ್ಕೊಡಿ ನಮ್ಮ ಪೂಜೆಗೆ ಅಂತ ಕೇಳಿಕೊಂಡು ಆ ಗಂಡಂದ್ರಿಗೆ ಮೊದಲು ಅವ್ರ ಮೌಲ್ಯ ಕೊಡಬೇಕು. ಗಂಡಂದ್ರಿಗೆ ಮೌಲ್ಯ ಕೊಟ್ಟು ಆ ಸುಮಂಗಲಿಯರನ್ನು ನಮ್ಮ ಮನೆಗೆ ಕರ್ಕೊಂಡು ಬಂದು ಅವರನ್ನ ದಾನ ಮಾಡಿ, ಬ್ರಾಹ್ಮಣರಾದವರಿಗೆ ದಾನ ಮಾಡಿ, ಪೂಜೆ ಎಲ್ಲ ಮುಗಿದ ಬಳಿಕ ಆ ಬ್ರಾಹ್ಮಣನಿಗೆ ಅದರ ಮೌಲ್ಯವನ್ನು ಕೊಟ್ಟು ಮತ್ತೆ ಆ ಸುಮಂಗಲಿಯರನ್ನು ಬಿಡಿಸಿಕೊಂಡು ಅವರಿಗೆ ದಾನ ದಕ್ಷಿಣ ಇತ್ಯಾದಿಗಳನ್ನು ಮಾಡಿಸಿ, ಭೋಜನಾದಿಗಳನ್ನು ಮಾಡಿಸಿ ಅವ್ರನ್ನ ಅವ್ರ ಮನೆಗೆ ಕಳಿಸ್ಬೇಕು. ಅದು ವ್ಯಾಖ್ಯಾನದಲ್ಲಿ ನೋಡುವಂತ ಸಂಗತಿ. ಹಾ, ಕೊಡ್ಬೇಕಲ್ಲ, ಅವ್ರಿಗೂ ಕೊಡ್ಬೇಕಲ್ಲ. ಮನೆಗೆ ಬಂದು ಹೋದ್ರು ನಿಮ್ ಪೂಜಾಕ್ಕೆಲ್ಲ ಅನುಕೂಲ ಮಾಡಿದ್ರಂದ್ಮೇಲೆ ಅವ್ರಿಗೂ ಕೊಡ್ಬೇಕಲ್ಲ. ಮಾಸದ ಕೊನೆಗೆ ಶುಕ್ಲ ಪಕ್ಷದ ನವಮಿ ತಿಥಿ ದಿವಸ ದೇವತಾರಾಧನೆ ಮಾಡಿ ಇಲ್ಲ, ವಿನಂತಿ ಮಾಡಬೇಕು. ವಿನಂತಿ ಮಾಡಿ ಇಲ್ಲ, ಇಲ್ಲಿರೋದು ಹಂಗೆ ಯಥೋಕ್ತವಾದ ಮೌಲ್ಯ ಅಂತದ, ದುಡ್ಡೇ ಮೌಲ್ಯ, ಪ್ರಯೋಜನಕಾರಿ ಅಂತ ಮೌಲ್ಯ ಅಂದ್ರೆ ದುಡ್ಡೇ. ಸಂಸ್ಕೃತ ಮೂಲ್ಯ ಅಂದ್ರೆ ದರನೆ, ಮೌಲ್ಯ ಅಂತ ನಾವು ಕನ್ನಡದೊಳಗೆ ಅಂತೀವಿ. ಮೂಲ ಶಬ್ದ ಮೂಲ್ಯ ಅಂತ. ಅದಕ್ಕಾಗಿ ಅಮೂಲ್ಯ ಅಂದ್ರೆ ಬೆಲೆ ಕಟ್ಟಲಾಗದ್ದು. ಶುಕ್ಲ ಪಕ್ಷದ ನವಮಿ ತಿಥಿ ದಿವಸ ದೇವತಾರಾಧನೆಯನ್ನು ಮಾಡಿ ವ್ರತ ಸಮಾಪ್ತಿಗೊಳಿಸಬೇಕು. ವ್ರತವನ್ನು ಪ್ರಾರಂಭ ಮಾಡುವಾಗ ಮತ್ತು ವ್ರತದ ಕಡೆಯಲ್ಲಿ 1 ದಿವಸ ಮತ್ತು 1 ರಾತ್ರಿ ಉಪವಾಸ ಇರಬೇಕು. ಅದಾದ್ಮೇಲೆ ವ್ರತ ಮುಗಿದ ನಂತರ ಪತಿಗೂ ಕ್ಷೌರ ಆಗಬೇಕು, ತಾನೂ ಕ್ಷೌರ ಮಾಡಿಸ್ಕೋಬೇಕು. ಇದೊಂದು ವಿಶಿಷ್ಟವಾದ ಸಂಗತಿ. ಹೆಣ್ಮಕ್ಳು ತಾವು ಕೂಡ ಕ್ಷೌರ ಮಾಡಿಸ್ಕೊಳ್ಬೇಕು ಅಂತನ್ನೋದು. ಹೆಣ್ಮಕ್ಳಿಗೆ ಕೆಲವು ಅಪರೂಪದ ಸಂದರ್ಭಗಳಲ್ಲಿ ಕ್ಷೌರ ವಿಧಿ ಇದೆ ಅಂತ ವ್ಯಾಖ್ಯಾನ ತಿಳಿಸ್ತದೆ. ಸ್ತ್ರೀಯರೇ ಕೂದಲನ್ನ ಪೂರ್ಣವಾಗಿ ಕೊಡುವಂತ ಪದ್ಧತಿ ಕೆಲವು ಜನಾಂಗಗಳಲ್ಲಿ ಇವತ್ತಿಗೂ ಇದೆ. ಪೂರ್ಣವಾಗಿ ಕೊಡದೇ ಇದ್ರು ಸಾಂಕೇತಿಕವಾಗಿ ಸ್ವಲ್ಪ ಕತ್ತರಿಸುವಂತದ್ದು ತ್ರಿವೇಣಿ ಸಂಗಮದಲ್ಲಿ ಮಾಡ್ತಾರೆ. ಅದಂತೂ ನಿಮ್ಗೆಲ್ಲರಿಗೂ ಗೊತ್ತು. ಈ ಪುಣ್ಯಕವೃತ ಸಂದರ್ಭದಲ್ಲಿಯೂ ಕೂಡ ಆ ಕ್ಷೌರ ಕರ್ಮಕ್ಕೆ ಪರ್ಯಾಯವಾಗಿ ಪೂರ್ಣವಾಗಿ ನೀವು ಕೂದಲನ್ನೇ ಸ್ವಲ್ಪ ಕತ್ತರಿಸಿದ್ರು ಕೂಡ ಉಗುರುಗಳನ್ನು ಕತ್ತರಿಸಿಕೊಳ್ಳುವ ಮೂಲಕ ಕ್ಷೌರ ಕರ್ಮದ ವಿಧಾನವನ್ನು ಸಂಪಾದನೆ ಮಾಡಬೇಕು. ಅಥವಾ
ಎಲ್ಲ ಕೂದಲುಗಳನ್ನು ಒಟ್ಟಾಗಿ ಸೇರಿಸಿ ಕತ್ತರಿಯಿಂದ 2 ಅಂಗುಲಗಳನ್ನು ಕತ್ತರಿಸಿದ್ರೆ ಅದು ಒಪನ ಮಾಡಿದಂತೆ. ಗಂಡಸು ಪೂರ್ಣವಾಗಿ ಒಪನ ಮಾಡಿದರೆ ಹೇಗೆ ಶುದ್ಧ ಆಗ್ತಾನೆ, ಹಾಗೆ ಹೆಣ್ಮಕ್ಳು 2 ಅಂಗುಲಗಳನ್ನು ಕತ್ತರಿಸಿದ್ರೆ ಅವರು ಕ್ಷೌರ ಕರ್ಮ ಮಾಡಿಕೊಂಡು ಆ ವ್ರತಕ್ಕೆ ಅಣಿ ಆಗ್ತಾರೆ. ಇದನ್ನು ನೋಡ್ಕೋಬೇಕು. ಆಮೇಲೆ ಸ್ನಾನವನ್ನು ಮಾಡಿ ಆ ವ್ರತದ ಉದ್ಯಾಪನವನ್ನು ಮಾಡಬೇಕು. ವಿವಾಹ ಆಗುವಾಗ ಗಂಡ ಹೆಂಡತಿಗೆ ಯಾವ ಸಂಭ್ರಮದಿಂದ ಆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿರ್ತಾರಲ್ಲ, ಅಷ್ಟೇ ಸಂಭ್ರಮದಿಂದ ಅವರು ವಿಧಿಪೂರ್ವಕವಾಗಿ ಸ್ನಾನ ಮಾಡಿಸ್ಬೇಕು. ವಿವಾಹದಲ್ಲಿ ಸ್ತ್ರೀ ವಧು ಉಂಟು ತೆರಿಗೆ ಮಾಡ್ತಾರೆ. ಹಂಗಿಲ್ಲ, ಆದ್ರೆ ಇದ್ದಿರ್ಬೇಕು. ವಿವಾಹ ಅಂತ ಇಲ್ಲಿ ಹೇಳಿದ್ರಿಂದ ಮದುವೆ ಸಂದರ್ಭದಲ್ಲಿ ವಧು ವರರಿಗೆ ಏನೇನು ಸಂಭ್ರಮದಿಂದ ಯಾವ್ಯಾವ ಪದ್ಧತಿ ಪ್ರಕಾರ ವಧು ಮತ್ತು ವರರಿಗೆ ಸ್ನಾನ ಮಾಡಿಸ್ತಾರೋ ಹಾಗೆ ವಿಧಿಪೂರ್ವಕವಾಗಿ ಸ್ನಾನ ಮಾಡಬೇಕು ಅಂತ ನಿಯಮ ಇದೆ. ಇಷ್ಟು ದಿವಸ ಪುಷ್ಪಮಾಲೆ ಇತ್ಯಾದಿಗಳನ್ನು ಧರಿಸಿರಬಾರ್ದು ಅಂತಿದೆ. ಆ ಸಂದರ್ಭದಲ್ಲಿ ವಿವಾಹಕ್ಕೆ ಅಣಿಯಾದಂತೆ ಮತ್ತೆ ವಿಶೇಷವಾಗಿ ಪುಷ್ಪಮಾಲೆ ಇತ್ಯಾದಿಗಳನ್ನು ಧರಿಸಬೇಕು. ಮತ್ತೆ ಕುಂಭದಲ್ಲಿರುವಂತಹ ತೀರ್ಥದಿಂದ ಸ್ನಾನ ಮಾಡಬೇಕು. ಹೌದು, ಪತಿಯ ಪಾದಗಳಿಗೆ ನಮಸ್ಕಾರ ಮಾಡಿ ಈ ಮಂತ್ರವನ್ನು ಉಚ್ಚಾರ ಮಾಡಬೇಕು. ಮುಂದಿನ ಮಂತ್ರಗಳನ್ನು ನೀರಿಗೆ ಅಧಿಷ್ಠಾಪಿತವಾದಂತಹ ದೇವತೆಗಳು ಆ ಋಷಿ ಮುನಿಗಳಿಗೆ ಅವರೇ ಜನನೀಯರು, ಜಗತ್ತಿಗೆಲ್ಲರೂ ಅವರೇ ತಾಯಂದಿರು. ಆಕಾಶದಿಂದ ಅವರು ಹರಿದು ಭೂಲೋಕವನ್ನು ತರುತ್ತಾರೆ. ಬಂಗಾರದಂತಹ ನಿರ್ಮಲವಾದಂತಹ ವರ್ಣವುಳ್ಳವರು ಅವರು ತಮ್ಮ ನಿರ್ಮಲವಾದ ಧಾರೆಯ ಮೂಲಕ ನನಗೆ ಶ್ರೇಯಸ್ಸನ್ನು ಉಂಟು ಮಾಡಲಿ. ಹೀಗೆ ನೀರಿಗೆ ಸಂಬಂಧಪಟ್ಟಂತಹ ಮಂತ್ರವನ್ನು ಎಲ್ಲ ಸುಮಂಗಲಿಯರು ಹೇಳಬೇಕು. ಅದಲ್ಲದೆ ಮತ್ತು ಕೆಲವು ಮಂತ್ರಗಳಿವೆ. ನಾನು ಪತಿಗೆ ಕಲ್ಯಾಣಕಾರಿಣಿಯಾಗಿರುವಂತಾಗಲಿ, ಧನಾದಿಗಳಿಂದ ನಾನು ಯಾವತ್ತೂ ರಹಿತಳಾಗದೇ ಇರುವಂತಾಗಲಿ, ಸಂಪತ್ತು ಸಮೃದ್ಧಿ ನನ್ನ ಮನೆಯಲ್ಲಿ ತುಳುಕುವಂತೆ ಇರಲಿ, ಶುಭಾವ್ಯಯ ಗುಣಿನಿ ಯುಕ್ತ ಧರ್ಮ, ಅವ್ಯಯ ನಾವು ಖರ್ಚಾಗಬಾರ್ದು ಮನೆಯಲ್ಲಿರುವಂಥ ಧನ, ಅದು ಸಂಪತ್ತು ಯಾವತ್ತು ತುಂಬಿ ತೂಗ್ತಾ ಇರಲಿ, ಗುಣಿನಿ ಸದ್ಗುಣಶಾಲಿಯಾಗಿರುವಂತಾಗಲಿ, ಭರ್ತ್ರಾ ಸಾಕಂ ಮಮ ದಾಸ್ಯಾವರೇಣ, ಗಂಡನ ಜೊತೆಗೆ ನಾನು ಧರ್ಮವನ್ನು ಮಾಡುವಂತಾಗಲಿ, ಅವನಿಗೆ ದಾಸಿ ಅಂತಿದ್ದು ಅವನ ಸೇವೆಯನ್ನು ಮಾಡುವಂತಾಗಲಿ, ಮಾ ಕರ್ಮಣ ಮನಸಾ ವಾಪಿ ವಾಚ ಭರ್ತುರ್ಭವೇಯಂ ಋಷತಿ ಸ್ಯಾಂ ವಶಂಗ, ನಾನು ಪತಿಗೆ ಅಧೀನಳಾಗಿರಲಿ, ಯಾವತ್ತೂ ಕೂಡ ಕರ್ಮದಿಂದಾಗಲಿ ಮನಸ್ಸಿನಿಂದಾಗಲಿ ಮಾತಿನಿಂದಾಗಲಿ ಅವನಿಗೆ ನಾನು ಕೆಟ್ಟ ಮಾತನಾಡುವಂತೆ ಆಗೋದು ಬೇಡ. ಸಪತ್ನೀನ ಮದಿ ನಿತ್ಯಂ ಭವೇಯಂ, ಸಪತ್ನಿಯರ ಕಾಲ ಅವತ್ತು, ಸವತಿಯರ ಕಾಲ ಇವತ್ತು ಹಾಗೇನಿಲ್ಲ. ಆ ಸಪತ್ನಿಯರೆಲ್ಲರಿಗಿಂತ ನನ್ನ ಸ್ಥಾನ ಹೆಚ್ಚಿನದಾಗುವಂತಾಗಲಿ, ನಾನು ಪುತ್ರವತಿ ಆಗಲಿ, ಸೌಭಾಗ್ಯಶಾಲಿನಿ ಆಗಲಿ, ಸುಂದರ ರೂಪವುಳ್ಳವಳಾಗಲಿ, ನಪುತ್ರಾಶ್ಯಾಂ ಸುಭಗ ಚಾರು ರೂಪ, ಸಂಪನ್ನ ಹಸ್ತ, ನನ್ನ ಕೈ ದೊಡ್ಡದಾಗಲಿ, ಬಿಗಿ ಮುಖ್ಯವಳಾಗೋದು ಬೇಡ, ನನ್ನ ಕೈ ದೊಡ್ಡದಾಗಲಿ, ಗುಣವಾಗಿನಿ, ಜನರಲ್ಲಿ ನಾನು ಬೇರೆಯವರಲ್ಲಿ ಸುತ್ತಮುತ್ತಲ ಜನರಲ್ಲಿ ಗುಣವನ್ನು ಗುರುತಿಸುವಂತಾಗಲಿ, ಗುಣ ಬಿಟ್ಟು ಕೆಟ್ಟವನ್ನೇ ಗುರುತಿಸುವಂತ ದುರಭ್ಯಾಸ ನನಗೆ ಹೋಗಲಿ. ಸರ್ವಾತ್ಮನಾಶ್ಯಾಂ ಮಾ ದರಿದ್ರಾ ಭವೇಯಂ, ಎಂದೂ ನನಗೆ ಯಾವ ದಾರಿದ್ರ್ಯವೂ ನನಗೆ ತಟ್ಟದೇ ಇರಲಿ. ಹೀಗೆಲ್ಲ ಅವ್ರು ಕೇಳ್ಕೋಬೇಕು. ಪ್ರತಿಷ್ಠಮೇ ಸ್ಯಾತ್ ಸುಮುಖೋ ಮತ್ಪ್ರತೀಕ್ಷ, ಯಾವತ್ತೂ ಕೂಡ ನನ್ನ ಗಂಡ ನನಗೆ ಮುಖ ಗಂಟಿಕೊಂಡು ನನ್ನ ಜೊತೆ ವ್ಯವಹಾರ ಮಾಡೋದು ಬೇಡ, ನನಗೆ ಆತ ಯಾವತ್ತೂ ಸುಮುಖನಾಗಿರ್ಲಿ. ಮತ್ಪ್ರತೀಕ್ಷ, ಯಾವತ್ತೂ ಕೂಡ ಆತ ನನ್ನನ್ನೇ ಎದುರು ನೋಡುವಂತಾಗಲಿ, ನಾನು ಎಲ್ಲಾದ್ರೂ ಹೊರಗೆ ಹೋದ್ರೆ ಯಾವಾಗ ಬರ್ತಾಳೆ ಅಂತ ಎದುರು ನೋಡುವಂತಾಗಲಿ, ತೋರ್ ಮನೆಗೆ ಹೋದ್ರೆ ಯಾವಾಗ ಬೇಗ ಬರ್ತಾವೆ ನೋಡುವಂತಾಗಲಿ. ಮತ್ ಪ್ರತೀಕ್ಷ, ನನ್ನನ್ನು ಆತ ನಿರೀಕ್ಷೆ ಮಾಡುವಂತಾಗಲಿ. ನಿತ್ಯಂ ಮದ್ಭಕ್ತ, ಇದನ್ನು ಗಮನಿಸಬೇಕು. ನನಗೆ ಅವನು ಭಕ್ತನಾಗಿರಲಿ. ಭಕ್ತಂದ್ರೆ ದೇವರಿಗೆ ಮಾತ್ರ ದೇವರಿಗೆ ನಾವೆಲ್ಲರೂ ಹೇಗೆ ಭಕ್ತರು ಅಂಥದೇ ಭಕ್ತಿ ಅಂತ ಅಷ್ಟೇ ಅಲ್ಲ, ಆತ ನನಗೆ ಅನುರಾಗವುಳ್ಳವನಾಗಲಿ. ಮನ್ಮತಿ ಮದ್ಗತಿಶ್ಚ, ನನ್ನನ್ನು ಆತ ಮೀರಿ ಹೋಗದಂತಿರ್ಲಿ, ಮನಸ್ಸು ಆ ಕಡೆ ಬೇರೆ ಕಡೆ ಹರಿದೆ ಅಂತಿರ್ಲಿ. ಮದ್ಗತಿಶ್ಚ, ನಾನೇ ಅವನಿಗೆ ಸರ್ವ ರೀತಿಯಿಂದಲೂ ಆಶ್ರಯಳಾಗಿರ್ಲಿ. ಪ್ರೀತಿಶ್ಚ ನೌಶ್ಚಾತ್ ಚಕ್ರವಾಕಾನುರೂಪ ಮನೋವಿರೋ ವಿರಾಗ ನ ಭವೇತ್ ಸಾಧುವತ್ ಸ್ಯಾತ್. ನಮ್ಮಿಬ್ಬರ ನಡುವಿನ ಪ್ರೀತಿ ಏನಿದೆಯಲ್ಲ, ಚಕ್ರವಾಕ ಪಕ್ಷಿಗಳ ನಡುವಿನ ಪ್ರೀತಿ ಅಂತ ಇರಲಿ, ಶಾಶ್ವತವಾಗಿರಲಿ. ಚಕ್ರವಾಕ ಅಂತ ಹೇಳಿದ್ದು ಬಹಳ ಮಹತ್ವ ಸಂಗತಿ. ಸಂಸ್ಕೃತ ಕಾವ್ಯಗಳಲ್ಲಿ ಚಕ್ರವಾಕ ಪಕ್ಷಿಗಳ ಪ್ರೇಮ ಏನಿದೆ, ಗಂಡು ಚಕ್ರವಾಕ ಮತ್ತು ಹೆಣ್ಣು ಚಕ್ರವಾಕ ಪಕ್ಷಿಗಳ ನಡುವಿನ ಪ್ರೇಮ ಅದು ಶಾಶ್ವತವಾದಂತಹ ಪ್ರೇಮ ಅಂತ ವರ್ಣನೆ ಮಾಡ್ತಾರೆ. ಉಳಿದೆಷ್ಟೋ ಪ್ರಾಣಿ ಪಕ್ಷಿಗಳು ಅವೆಲ್ಲ ಬಹುಪತ್ನೀಕ ಸ್ವಭಾವತ್ತು. ಆದರೆ ಚಕ್ರವಾಕ ಪಕ್ಷಿ ಅದು ಯಾವತ್ತೂ ಕೂಡ ಹೆಣ್ಣಾಗಲಿ ಗಂಡಾಗಲಿ ಏಕ ಸಂಗಾತಿಗೆ ಬಹಳ ನಿಷ್ಠೆಯನ್ನು ತೋರುವಂಥದ್ದು. ಆಮೇಲೆ ಸಾಯಂಕಾಲ ಆದ ಕೂಡಲೇ ಅದಕ್ಕೆ ಕಣ್ಣು ಕಾಣಿಸೋದಿಲ್ಲ ಅಂತ, ಕಣ್ಣು ಕಾಣಿಸದೇ ಇದ್ದಾಗ ತನ್ನ ಸಂಗಾತಿ ಎಲ್ಲಿ ಹೋಯ್ತು ಅಂತ ಬಹಳ ಆಲಾಪ ಮಾಡ್ತದೆ, ಬೆಳಗಾಗಲೇ ಸಂತೋಷ ಪಡ್ತದೆ. ಇದು ನಿತ್ಯ ಅದರ ದಿನಚರಿ ಇದು. ಹೀಗೆ ದಾಂಪತ್ಯ ನಿಷ್ಠೆಗೆ, ಪ್ರೇಮಕ್ಕೆ, ಅನುರಾಗಕ್ಕೆ ಬಹಳ ಹೆಸರುವಾಸಿ ಆದವು ಚಕ್ರವಾಕ ಪಕ್ಷಿಗಳು. ಕವಿಗಳು ಆ ಚಕ್ರವಾಕ ಪಕ್ಷಿಗಳ ಗುಣವನ್ನು ಬಹಳ ವರ್ಣನೆ ಮಾಡ್ತಾರೆ. ಹಾಗಾಗಿ ಪ್ರೀತಿಸ್ತನೂ ಚಕ್ರವಾಕ ಅನುರೂಪ, ನಾವು ಅಂಥ ಹಕ್ಕಿಗಳ ಜೊತೆಯಂತೆ ನಾವು ದಿವ್ಯವಾದಂಥ ಜೀವನ ನಡೆಸುವಂತಾಗಲಿ.
ಮನೋವಿರಾಗ, ನಮ್ಮಿಬ್ಬರಲ್ಲಿ ಯಾವತ್ತೂ ವಿರಾಗ ಆಗದೆ ಇರಲಿ, ಒಬ್ಬರನ್ನ ನೋಡಿ ವಿರಸ ಆಗದೆ ಇರಲಿ ಯಾವತ್ತೂ ಕೂಡ. ಲೋಕಾನ್ ಸಾಧ್ವೀನಾಂ ಉತ್ತಮಾನಾಂ ವ್ರಜೇಯಂ ಯಾಭಿಸ್ಸರ್ವಂ ಧಾರ್ಯತೆ ವಿಶ್ವರೂಪಂ ಉಭೇ ಕುಲೇ ಯಾಹ ಶುಭಾಃ ಪಾವಯಂತಿ ಪಿತುರ್ಭರ್ತುಶ್ಚ ಪತಿಭಕ್ತ್ಯಃ ಅರ್ಜಿತಾಶ್ಚ. ಎಲ್ಲ ಶ್ಲೋಕಗಳ ಮಹತ್ವ ನಾವು ಗಮನಿಸಬೇಕು. ಪತಿಭಕ್ತಿಯ ಸೇವೆಯ ಫಲವಾಗಿ ನಾನು ಉತ್ತಮ ಲೋಕಗಳನ್ನು ಪಡ್ಕೊಳ್ಳುವಂತಾಗಲಿ ಮತ್ತು ನನ್ನ ಸ್ಥಾನ ಗಂಡನ ಮನೆಯಲ್ಲಿ ಮತ್ತು ತವರು ಮನೆಯಲ್ಲಿ ಎರಡು ಕಡೆಯೂ ಕೂಡ ನನಗೆ ಉತ್ತಮವಾದಂಥ ಸ್ಥಾನ ಸಿಗಲಿ. ಯಾಕೆಂದ್ರೆ ತವರು ಮನೆಯಿಂದ ನಾನು ಗಂಡನ ಮನೆಗೆ ಬಂದು ಎರಡು ಕುಲವನ್ನು ನಾನು ಬೆಳಗಿದವಳು ದೀಪದಂತೆ. ಎರಡೂ ಮನೆಗಳನ್ನು ಬೆಳಗಿದವಳಾದ್ರಿಂದ ಎರಡೂ ಮನೆಗೆ ಸೇತುವೆ ಅಂತ ನಾನು ಸಂಪರ್ಕ ಸಾಧನವಾದ್ರಿಂದ ಎರಡೂ ಕುಲಗಳನ್ನು ಎರಡೂ ವಂಶಗಳನ್ನು ನಾನು ಉದ್ಧರಿಸುವಂತಾಗಲಿ ಮತ್ತು ನಾನು ಮಾಡುವಂಥ ಎಲ್ಲ ಧಾರ್ಮಿಕ ಚಟುವಟಿಕೆಗಳಿಗೆ ಭೂಮಿ, ವಾಯು, ಜಲ, ಆಕಾಶ, ಅಗ್ನಿ ಮತ್ತು ಒಳಗಿರುವಂಥ ಪರಮಾತ್ಮ, ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ ಇವೆಲ್ಲವೂ ಕೂಡ ಸಾಕ್ಷಿಯಾಗಿರಲಿ. ಅವು ಸಾಕ್ಷಿಯಾಗಿ ಇದ್ದೇ ಇರ್ತಾವೆ. ನೀವು ಹೇಳಿದ್ರು ನಿಮ್ಮ ಎಲ್ಲ ದಾಖಲೆಗಳನ್ನು ಇಟ್ಟಿರ್ತವೆ, ಅದು ನಾವು ಕೇಳ್ಕೊಳ್ಬೇಕಾದ್ರೆ ನಮ್ಮ ಜವಾಬ್ದಾರಿ. ಮತ್ತು ನನ್ನ ಸತ್ವಾಭಿಮಾನಿ ದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳು ಇವರೆಲ್ಲರೂ ಕೂಡ ನಾನು ಮಾಡುವಂಥ ಕರ್ಮಗಳಿಗೆ ಸಾಕ್ಷಿಭೂತರಾಗಿರಲಿ. ಚಂದ್ರ, ಆದಿತ್ಯ ಮತ್ತು ಪುಣ್ಯಗಳಿಗೆಲ್ಲರಿಗೂ ಸಾಕ್ಷಿಯಾದಂಥ ಯಮ, ಎಲ್ಲ ದಿಕ್ಕುಗಳು ಇವೆಲ್ಲ ಒಂದಲ್ಲ ಒಂದು ಇದ್ದೇ ಇರ್ತವೆ. ಇದು ಬರೇ ಸ್ತ್ರೀಗಲ್ಲ, ಪುರುಷನು ಮಾಡುವಂಥ ಚಟುವಟಿಕೆಗಳನ್ನ ಇವೆಲ್ಲ ನೋಡ್ತಿರ್ತವೆ. ಹಾಗಾಗಿ ಇವೆಲ್ಲವೂ ನಾವು ಮಾಡುವಂಥ ಕರ್ಮಗಳಿಗೆ ಸಾಕ್ಷಿಯಾಗಿರಲಿ. ಹೀಗೆ ಪುರಾಣೋಕ್ತವಾದಂಥ ಈ ಮಂತ್ರಗಳನ್ನು ಹೇಳಿಕೊಂಡು ಸಮಸ್ತ ದ್ರವ್ಯಗಳನ್ನು ಅಭಿಮಂತ್ರಣ ಮಾಡಿಕೊಂಡು ಆಕೆ ಸ್ನಾನ ಮಾಡಬೇಕು. ಮತ್ತು ಸ್ನಾನ ಮಾಡಿದ ನಂತರ ಗಂಡನೂ ಸ್ನಾನ ಮಾಡಬೇಕಲ್ಲ, ಅವನು ರಜೆ ಹಾಕಿ ತಯಾರಾಗಿರ್ಬೇಕು. ಅವನಿಗೆ ಆ ಹೆಂಡತಿ ತಾನೇ ನೂಲಿದಂಥ ವಸ್ತ್ರಗಳನ್ನು ಕೊಡಬೇಕು. ತಾನೇ ಒಗೆದ ವಸ್ತ್ರ ಅಲ್ಲ, ತಾನೇ ಚರಕಾದಲ್ಲಿ ನೂತಿರ್ಬೇಕು. ಅದನ್ನ ಅಂಥ ವಸ್ತುಗಳನ್ನು ಅವನಿಗೆ ಕೊಡಬೇಕು ಅಂತಿದೆ. ಒಂದ್ ವೇಳೆ ಅಷ್ಟೆಲ್ಲ ಮಾಡ್ಲಿಕ್ಕೆ ನಿಮಗೆ ಬಿಡುವಿಲ್ಲದೆ ಇದ್ರೆ ಹೊಸ ವಸ್ತುಗಳನ್ನು ಕೊಡಿ, ಶುದ್ಧವಾದಂಥ ನಿಷ್ಕಲ್ಮಶವಾದಂಥ ವಸ್ತುಗಳನ್ನು ಕೊಡಿ. ಕನಿಷ್ಠ 2 ನೂಲನ್ನಾದ್ರೂ ಚರಕಾದಿಂದ ನೀವು ನೂಲಿರ್ಬೇಕು. ಚರಕ ಅಂತ ಅಲ್ಲೇ ಇಲ್ಲ, ನೂಲು ಹೊಂದಿರ್ಬೇಕು, ಅದರಿಂದ ನೂಲಿರ್ಬೇಕು. ಹೊಸ ಬಟ್ಟೆಗಳ ಮೇಲೆ 2 ನೂಲುಗಳನ್ನು, ನೀವೇ ನೂಲಿದಂತ 2 ವಸ್ತುಗಳನ್ನು ಅಲ್ಲಿಟ್ಟು 2 ನೂಲುಗಳನ್ನು ಇಟ್ಟು ಅವನಿಗೆ ಉಡ್ಲಿಕ್ಕೆ ಕೊಡಬೇಕು. ಮತ್ತು ಬ್ರಾಹ್ಮಣನಾದವನನ್ನ ಭೋಜನಕ್ಕೆ ಏನು ಕರೆದಿರ್ತಿರಲ್ಲ, ಅವನಿಗೆ ಮತ್ತು ಪತಿಗೆ ಕೂಡಿಸಿ ಭೋಜನ ಮಾಡಿಸ್ಬೇಕು. ಬ್ರಾಹ್ಮಣನಿಗೆ ವಸ್ತ್ರದ ಜೊತೆಯನ್ನ, ಹಾಸಿಗೆಯನ್ನ, ಆಸನವನ್ನ, ಸಾಧ್ಯವಾದ ಮನೆಯನ್ನು ದಾನ ಮಾಡಬೇಕು. ಆಭರಣಾದಿಗಳನ್ನ, ದಾಸದಾಸಿಯರನ್ನ, ವಿಶೇಷವಾಗಿ ಎಳ್ಳಿನಿಂದ ಕೂಡಿದಂಥ ಪರ್ವತವನ್ನ, ಬಂಗಾರದ ದೊಡ್ಡ ಬೆಟ್ಟ ಅಂತ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅದರಲ್ಲಿ ಎಳ್ಳು ಮೊದಲಾದ ಧಾನ್ಯಗಳನ್ನೆಲ್ಲ ಅದರಲ್ಲಿ ಮಿಶ್ರಣ ಮಾಡಿರ್ಬೇಕು. ಶಕ್ತಿ ಇದ್ರೆ ಆನೆ ಕುದುರೆ ದಾನ ಮಾಡಬೇಕು. ನಿಮಗೆ ಶಕ್ತಿ ಇದ್ರೆ ಅಂತಲ್ಲ, ತಗೊಳ್ಳೋ ಶಕ್ತಿನೂ ಅವನಿಗಿರ್ಬೇಕು. ಆನೆ ಕುದುರೆಗಳನ್ನು ತಗೊಂಡು ಸಂಪಾದಿಸುವಂತವನಾಗಿರ್ಬೇಕು. ಏನು ಇಲ್ಲರೂ ಒಂದು ಹಸುವನ್ನಾದ್ರೂ ಕೊಡ್ಬೇಕು. ಹಸು ಸಾಕೋದೇ ಈಗಿನ ಕಷ್ಟ ಇರೋದು ಕಷ್ಟ ಅಂತಂದ್ರೆ ಆನೆ ಕುದುರೆ ತಗೊಂಡು ಅವನು ಏನು ಮಾಡಬೇಕು? ಉಪ್ಪು, ಬೆಣ್ಣೆ, ಬೆಲ್ಲ, ಜೇನುತುಪ್ಪ ಮತ್ತು ಸುವರ್ಣದಿಂದ ಮಾಡಿದಂತಹ ಉಮಾಮಹೇಶ್ವರರ ಪ್ರತಿಮೆಗಳು ಇದನ್ನು ದಾನ ಮಾಡಬೇಕು. ಸರ್ವ ವಿಧವಾದಂತಹ ಸುಗಂಧ ಪದಾರ್ಥಗಳನ್ನ, ರಸಗಳನ್ನ, ಪುಷ್ಪಗಳನ್ನ, ಬೆಳ್ಳಿ, ತಾಮ್ರ, ಫಲ, ವಸ್ತ್ರ, ಚಿತ್ರದ ಪ್ರತಿಕೃತಿಗಳು, ಮರದ ಗೊಂಬೆಗಳನ್ನು, ಶಿಲಾ ವಿಗ್ರಹಗಳನ್ನ, ಮೊಸರು, ಹಾಲು, ತುಪ್ಪಗಳಿಂದ ಕೂಡಿದಂತಹ ಪಾತ್ರೆಗಳನ್ನು ಕೊಡಬೇಕು. ಚಿತ್ರದ ಪ್ರತಿಕೃತಿಗಳದ್ದು ಮತ್ತು ಮರದ ಗೊಂಬೆಗಳು ಅಂತ ಹೇಳಿದ್ರೆ ಅಲಂಕಾರಕ್ಕಾಗಿ ಮನೆಯೊಳಗೆ ನಿಷೇಧವಲ್ಲ, ಶೋಕೇಸ್ನೊಳಗೆ ಅಂಥ ಎಲ್ಲ ಸಾಮಗ್ರಿಗಳನ್ನು ದಾನ ಮಾಡಬೇಕು. ಗೃಹೋಪಯೋಗಿ ಆದಂಥ ಎಲ್ಲ ವಸ್ತುಗಳನ್ನು ಒಟ್ಟಾರೆ ದಾನ ಮಾಡಬೇಕು ಅಂತ ಅದರಿಂದ ಸೂಚನೆ ಆಗ್ತದೆ. ಅದಲ್ಲದೆ ನಾವಿಷ್ಟು ಹೇಳಿದ್ವಿ, ನಿಮಗೆ ಮತ್ತೆ ಏನಾದ್ರು ದಾನ ಮಾಡಬೇಕು ಅಂತಿದ್ರೆ ಅದನ್ನು ದಾನ ಮಾಡಿರಿ, ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ, ಕೊಡೋರ ಯೋಗ್ಯತೆಗೆ ಅನುಸಾರವಾಗಿ ಮತ್ತು ತಗೊಳ್ಳೋ ಯೋಗ್ಯತೆಗೆ ಅನುಸಾರವಾಗಿ. ತನ್ನಲ್ಲಿರುವಂತಹ ಐಶ್ವರ್ಯಕ್ಕೆ ತಕ್ಕದ್ದಾಗಿ ಅಲ್ಪವಾಗಲಿ ಅನಲ್ಪವಾಗಲಿ ಗಂಡ ಹೆಂಡತಿ ಇಬ್ರು ಕೂಡಿ ಸಮಾಲೋಚನೆ ಮಾಡಿ ಇಂಥದನ್ನು ದಾನ ಮಾಡಬೇಕು ಅಂತ ಹೇಳಿ ಇಬ್ರು ಸಮಾಲೋಚನೆ ಮಾಡಿ ಕೊಟ್ಟು ಬಿಡ್ರಿ. ಅನುಮತಿ ಇಲ್ಲದೆ ಮಾತ್ರ ಯಾವ ದಾನವನ್ನು ಮಾಡಬೇಡಿ. ಕಪಿಲ ಬಣ್ಣದ ಹಸುವನ್ನ ಕಂಚಿನ ಪಾತ್ರೆಯೊಂದಿಗೆ ದಾನ ಮಾಡಬೇಕು. ಹಾಲು ಕರಲಿಕ್ಕೆ ಅದು ಉಪಯುಕ್ತ ಆಗ್ತದೆ. ಕೃಷ್ಣಾಜಿನ, ಎಳ್ಳು, ವಸ್ತ್ರ, ಕನ್ನಡಿ, ದರ್ಭಾಸನ, ಮೃಗಚರ್ಮ ಇತ್ಯಾದಿಗಳನ್ನು ದಾನ ಮಾಡಬೇಕು. ಹೀಗೆಲ್ಲ ದಾನ ಮಾಡಿದ್ರೆ ಆಕೆ ತನ್ನ ಎಲ್ಲ ಸೌಭಾಗ್ಯವನ್ನು ಪಡ್ಕೋತಾಳೆ, ರೂಪವತಿ ಆಗ್ತಾಳೆ, ಶುದ್ಧ ಹಸ್ತಳಾಗ್ತಾಳೆ, ಧನಾಢ್ಯಳಾಗ್ತಾಳೆ, ನಿರ್ಮಲ ಮನಸ್ಸಿನವಳಾಗ್ತಾಳೆ. ಇದಕ್ಕೆ ಪುಣ್ಯಕ ವ್ರತ ಅಂತ ಹೆಸರಿದ್ರು ಕೂಡ ನಾನೇ ಇದನ್ನು ಮೊದಲು ಮಾಡಿದೆ, ಪಾರ್ವತಿ ಹೇಳ್ತಾಳೆ. ಹಾಗಾಗಿ ಇದಕ್ಕೆ ಉಮಾವ್ರತ ಅಂತ ಹೆಸರು. ಹಾಗಾಗಿ ಸಾಧ್ವಿಯರು ಅವಶ್ಯಕವಾಗಿ ಈ ವ್ರತವನ್ನು ಮಾಡಲೇಬೇಕು. ಇತ್ತೀಚಿನ ಕಾಲದಲ್ಲಿ ಪುಣ್ಯಕ ವ್ರತ ಮಾಡಿದ್ಯಾರ ನಾನೇನು ಕೇಳಿಲ್ಲ, ನೀವೇನು ಕೇಳಿದ್ರಿ?
ಇಂಥ ಪುಣ್ಯಕೃತ್ಯದಿಂದ ದೇವದೇವನಾದಂಥ ಮಹೇಶ್ವರ ಪ್ರೀತನಾಗಿ ನನ್ನನ್ನು ಪಟ್ಟ ಮಹಿಷಿಯನ್ನಾಗಿ ಮಾಡಿಕೊಂಡ ಅಂತ ಹೇಳ್ತಾಳೆ ಪಾರ್ವತಿ. ವ್ರತದ ಸಮಾಪ್ತಿ ಆದ ನಂತರ ಭೋಜ್ಯ ವಸ್ತುಗಳನ್ನು ದಾನ ಮಾಡಬೇಕು. ದೇಶ ಕಾಲಾನುಸಾರವಾಗಿ ಬಂದಂಥ ಸ್ತ್ರೀಯರು ಇರ್ತಾರಲ್ಲ, ಸುಮಂಗಲಿಯರು, ಅವರಿಗೂ ಅಭಿಷ್ಟ ವಸ್ತುಗಳನ್ನು ದಾನ ಮಾಡಬೇಕು. ತಂದಂಥ ಉಪಕರಣಗಳೆಲ್ಲ ಸರಿಯಾಗಿ ವಿಭಾಗ ಮಾಡಿ ಬಂದಂಥ ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಪಾಯಸವನ್ನು ವಿಶೇಷವಾಗಿ ದಾನ ಕೊಡಬೇಕು. ಮತ್ತು ಆ ಸಂದರ್ಭದಲ್ಲಿ ಯಾವುದೇ ಪ್ರಾಣಿಯನ್ನು ವಧ ಮಾಡಬಾರ್ದು. ಮಾಂಸಾಹಾರದ ನಿವೇದನೆ ಇತ್ಯಾದಿಗಳಂದ್ರೆ ಆ ಸಂದರ್ಭದಲ್ಲಿ ಅದು ಅನುಪಯುಕ್ತ, ಅದು ನಿಷಿದ್ಧವಾದದ್ದು. ವೃಕ್ಷಗಳಿಗೆ ಫಲ ಬಿಡೋದು ಹೇಗೆ ಅದರ ಸೌಭಾಗ್ಯ ಅಂತ ಅನ್ಕೋತದೋ, ಹಾಗೆ ಸ್ತ್ರೀಯರಿಗೆ ಮಕ್ಕಳನ್ನು ಪಡ್ಕೊಳ್ಳೋದು ಅವರ ಫಲ, ಅವರ ಸೌಭಾಗ್ಯ ಎಂಬುದಾಗಿ ಶಾಸ್ತ್ರ ವರ್ಣನೆ ಮಾಡ್ತದೆ. ಹಾಗಾಗಿ ಮಕ್ಕಳನ್ನು ಬಯಸುವಂಥ ಸ್ತ್ರೀ ದಾನ ಮಾಡಬೇಕಾದಂಥ ಇನ್ನೊಂದು ವಿಶೇಷ ವಸ್ತು ಏನಂದ್ರೆ ಗಿಂಡಿ, ಕರಕ ಅಂದರೆ ಕರಕ ಅಂತ ಶಬ್ದ ಉಪಯೋಗ ಮಾಡಿದ್ದಾರೆ ಮೂಲದಲ್ಲಿ. ಗಿಂಡಿಯನ್ನು ದಾನ ಮಾಡಬೇಕು. ಹಿಂದೆ ಹೇಳುವ ವಿಧಿಯಂತೆ ಪುತ್ರಾರ್ಚನೆ ಅಂತ ಸ್ತ್ರೀ ಜ್ಯೇಷ್ಠ ಮಾಸದಲ್ಲಿ ಅಥವಾ ಆಷಾಢ ಮಾಸದಲ್ಲಿ ವ್ರತಾಚರಣೆ ಮಾಡಬೇಕು. ಎರಡು ಮಾಸಗಳು ಕಳೆದ ಬಳಿಕ ಸ್ತ್ರೀ ಯೋಗ್ಯವಾದಂತಹ ಗಿಂಡಿಯನ್ನು ತರಬೇಕು. ಆ ಗಿಂಡಿಯಲ್ಲಿ ಖಾಲಿ ಗಿಂಡಿ ದಾನ ಮಾಡಬಾರ್ದು. ನಿಮಗೆ ಅಪೇಕ್ಷೆ ಇರುವಂತೆ ಪಾನಕವನ್ನಾಗಲಿ, ತುಪ್ಪವನ್ನಾಗಲಿ, ಹಾಲನ್ನಾಗಲಿ, ಮೊಸರನ್ನಾಗಲಿ, ನೀರನ್ನಾಗಲಿ ತುಂಬಿ ದಾನ ಮಾಡಬಹುದು. ಬ್ರಾಹ್ಮಣನಿಗೆ ಕನಿಷ್ಠ ಒಂದು ಗಿಂಡಿ ದಾನ ಮಾಡ್ರಿ. ಹೆಚ್ಚಿನ ಗಿಂಡಿ ನೀವು ದಾನ ಮಾಡಬೇಕು ಅಂದ್ರೆ ನಿಮ್ಮಿಷ್ಟ, ಎಷ್ಟನ್ನಾದ್ರೂ ದಾನ ಮಾಡಬಹುದು. ಮತ್ತು ಬ್ರಾಹ್ಮಣ ಸ್ತ್ರೀಯರಿಗೂ ಕೂಡ ಅದೇ ದ್ರವ್ಯವನ್ನ ಗಿಂಡಿಯನ್ನು ದಾನ ಮಾಡಬೇಕು. ಹೆಣ್ಣು ಮಕ್ಕಳಾಗಬೇಕು ಅಂತ ನೀವು ಅಪೇಕ್ಷೆ ಇಟ್ಕೊಂಡು ಇದನ್ನು ದಾನ ಮಾಡಿದ್ರೆ ಹೆಣ್ಣು ಮಕ್ಕಳಾಗೋದು ಖಚಿತ. ಗಂಡು ಮಕ್ಕಳು ಆಗ್ಬೇಕಂತ ಅಪೇಕ್ಷೆ ಇಟ್ಕೊಂಡು ಮಾಡಿದ್ರೆ ಗಂಡು ಮಕ್ಕಳಾಗೋದು ನಿಶ್ಚಿತ. ದಕ್ಷಿಣಾರ್ಥವಾಗಿ ಗೋವನ್ನಾಗಲಿ ಕೊಡಿ ಅಥವಾ ಸುವರ್ಣವನ್ನಾಗಲಿ ಕೊಡಿ. ಬ್ರಾಹ್ಮಣರಿಗೆ ಹೊತ್ಕೊಳ್ಳಿಕ್ಕೆ ವಸ್ತ್ರ ಏನಿದೆ ಅದು ಮಾತ್ರ ಅತ್ಯಂತ ಅವಶ್ಯಕ. ಮತ್ತು ಯಜ್ಞೋಪವೀತವನ್ನು ಕೊಡಬೇಕು. ಮತ್ತು ಆ ವ್ರತವನ್ನು ಮಾಡುವಂಥ ಸ್ತ್ರೀ ಏನಿರ್ತಾರಲ್ಲ, ಕೆಲವು ವಿಶೇಷವಾದಂತಹ ನಕ್ಷತ್ರಗಳಲ್ಲಿ ವರ್ಷ ಪೂರ್ತಿಯಾಗಿ ಅದನ್ನು ದಾನ ಮಾಡಬೇಕು. ನೀವು ಅದ್ರ ಉದ್ಯಾಪನ ಸಂದರ್ಭದಲ್ಲಿ ದಾನ ಮಾಡೋದು ಬೇರೆ, ನಡುವೆ ಬೇರೆ ಬೇರೆ ನಕ್ಷತ್ರಗಳು ಬರ್ತಾವಲ್ಲ, ಆ ನಕ್ಷತ್ರ ಅಂದ್ರೆ ವಿಶೇಷವಾದ ನಕ್ಷತ್ರಗಳನ್ನ ಇಲ್ಲಿ ಹೇಳ್ತಾರೆ. ಪುತ್ರನನ್ನು ಬಯಸುವಂತ ಸ್ತ್ರೀ ಪುಷ್ಯ, ಹಸ್ತ ಮತ್ತು ಶ್ರವಣ ಈ ನಕ್ಷತ್ರಗಳಲ್ಲಿ ಗಿಂಡಿ ದಾನ ಮಾಡಬೇಕು. ಮತ್ತೆ ಹೆಣ್ಣು ಮಕ್ಕಳನ್ನ ಪುತ್ರಿಯನ್ನು ಬಯಸುವಂತ ಸ್ತ್ರೀ ರೋಹಿಣಿ ನಕ್ಷತ್ರದಲ್ಲಿ ಗಿಂಡಿಯನ್ನು ದಾನ ಮಾಡಬೇಕು. ವರ್ಷ ಪೂರ್ಣ ಆದ ಬಳಿಕ ಕಾರ್ತಿಕ ಮಾಸದ ಹುಣ್ಣಿಮೆ ದಿವಸ ಬ್ರಾಹ್ಮಣನಿಗೆ ಸುವರ್ಣದ ಯಜ್ಞೋಪವೀತ ದಾನ ಮಾಡಬಹುದು. ಮಾಡಬೇಕು ಅಂತದೆ ಶಕ್ತಿ ಇದ್ರೆ ಮಾಡಬಹುದು. ಈ ವ್ರತ ಮುಗಿದ ಮೇಲೆ ದಕ್ಷಿಣೆಯೊಂದಿಗೆ ಇದನ್ನೆಲ್ಲವನ್ನು ಕೂಡ ದಾನ ಮಾಡಬೇಕು. ಮಾಡಿದ್ದಾದ್ರೆ ಎಲ್ಲ ಫಲಗಳನ್ನು ಅವ್ರು ಪಡ್ಕೋತಾರೆ. ಸುವರ್ಣದಂತ ಏನಿಲ್ಲ, ನಿನ್ನೆ ಅನುಕೂಲ ಇಲ್ಲೆಲ್ಲಿ ಕಾಣಲಿಲ್ಲ ನೋಡು. ತಾಮ್ರ, ಹಿತ್ತಾಳೆ, ಕಂಚಿಂದು ಹಾಲು ಕರೀಲಿಕ್ಕೆ ಪಾತ್ರೆ. ಗೋವನ್ ದಾನ ಮಾಡ್ತಿರಲ್ಲ, ಅಲ್ಲಿ ಹಾಲು ಕರೀಲಿಕ್ಕೆ ಏನ್ ಕೊಡ್ತೀರಿ? ತಾಮ್ರ, ಹಿತ್ತಾಳೆ ಎಂಥದ್ದು ಅಂತದ್ದು. ವ್ರತ ಮುಗಿಯೋ ತನಕ, ಪ್ರಾರಂಭ ಮಾಡಿದ ವ್ರತ ಮುಗಿಯೋ ತನಕ ನೂತನ ಧಾನ್ಯವನ್ನು ಉಪಯೋಗ ಮಾಡಬಾರ್ದು. ಹೊಸ ಧಾನ್ಯವನ್ನು ಯಾವುದನ್ನು ಬಳಕೆ ಮಾಡಬಾರ್ದು, ಹಳೆ ಧಾನ್ಯಗಳನ್ನು ಬಳಕೆ ಮಾಡಬೇಕು. ಮತ್ತು ಹೊಸ ಫಲವನ್ನು ಕೂಡ ಭಕ್ಷಣೆ ಮಾಡಬಾರ್ದು, ಪುಷ್ಪವನ್ನು ಮುಡ್ಕೋಬಾರ್ದು, ಒಂದೇ ಹೊತ್ತು ಊಟ ಮಾಡಬೇಕು. 1 ವರ್ಷ ಕಾಲ ಈ ಥರ ವ್ರತ ಮಾಡಿದ್ದಾದ್ರೆ ಅವಳ ಸೌಭಾಗ್ಯ, ರೂಪ, ಅವಳ ಸುಮಂಗಲಿತ್ವ, ಅವಳ ಸಂಪತ್ತು ಎಲ್ಲನೂ ಕೂಡ ಹೆಚ್ಚುತ್ತದೆ. ಯಾವ ಸ್ತ್ರೀ ವರ್ಷ ಪೂರ್ತಿಯಾಗಿ ಬದನೆಕಾಯಿ ತಿನ್ನೋದಿಲ್ವೋ, ಬದನೆಕಾಯಿ ಯಾವಾಗಲೂ ಬೇರೆ ಸಂದರ್ಭದಲ್ಲೂ ತಿನ್ನಲೇಬಾರ್ದು ಅಂತ ಹೇಳ್ತಾರೆ. ಅಂತ ಕನಿಷ್ಠ ಆ ಸಂದರ್ಭದಲ್ಲೂ ಅದು ಬದನೆಕಾಯಿ ತಿನ್ನದೇ ಇದ್ರೆ ಅವಳ ಮಗ ಎಂದೂ ಅಕಾಲ ಮರಣವನ್ನು ಹೊಂದೋದಿಲ್ಲ. ಇದರ ಫಲ. ಮೊಲದ ಮಾಂಸವನ್ನ, ಜಿಂಕೆಯ ಮಾಂಸವನ್ನ ಅವಳು ಪೂರ್ಣವಾಗಿ ಪರಿತ್ಯಾಗ ಮಾಡಿದ್ದಾದ್ರೆ ಅವಳ ಮಕ್ಕಳು ಕೂಡ ಅಕಾಲ ಮರಣಕ್ಕೆ ತುತ್ತಾಗೋದಿಲ್ಲ. ಇತರ ಮಾಂಸವನ್ನು ಕೂಡ ಪರಿಪೂರ್ಣವಾಗಿ ಪರಿತ್ಯಾಗ ಮಾಡೋದೇ ಒಳ್ಳೇದು. ಯಾಕಂದ್ರೆ ಆಗಿನ ಕಾಲದಲ್ಲಿ ಮಾಂಸ ತಿನ್ನೋದು ಇತ್ತು, ಪದ್ಧತಿ ಇತ್ತು. ಆದ್ರೆ ಬಿಟ್ಟು ಬಿಡೋದು ಒಳ್ಳೆಯದು ಅಂತ ಇದೊಂದು ಸೂಚನೆ ಆಗ್ತದೆ. ಅಲಾಬು ತಿನ್ನಬಾರ್ದು. ಅಲಾಬು ಅಂದ್ರೆ ಸೋರೆಕಾಯಿ. ಆಮೇಲೆ ತಥೈವ ಉತ್ಪಾದಿಕ ಅಂದ್ರೆ ಬಸಳೆ ಸೊಪ್ಪು. ಆಮೇಲೆ ಕಲಂಬಿ ಅಂದ್ರೆ ಹಂಬು ಬಸಳೆ. ಅವೆಲ್ಲ ಕೇಳಿದ್ವಿ ಅಷ್ಟೇ, ಅಂತ ಏನು ಅಂತ ಗೊತ್ತಿಲ್ಲ ಅಂತ ತಿಳ್ಕೊಂಡು. ಪತ್ತಿ ಹಣ್ಣು ಇನ್ನೊಂದಿರೋದು. ಕಲಂಬೀಂ ಕಾಂಚನಂ ನಾದ್ಯಾತ್ ಯಾ ಭರ್ತುಹು ಸುಖಮಿಚ್ಛತಿ. ಗಂಡನಿಗೆ ಸುಖ ಆಗಬೇಕು ಅಂತಂದ್ರೆ ಒಂದಿಷ್ಟು ಬಿಡಬೇಕು. ವರ್ಷ ಹೀಗೆಲ್ಲ ಪೂರ್ಣವಾದ ಬಳಿಕ ವಿವಿಧ ಶಾಖಗಳನ್ನು, ತರಕಾರಿಗಳನ್ನು ಪ್ರತ್ಯೇಕವಾಗಿ ದಕ್ಷಿಣಾ ಸಮೇತವಾಗಿ ದಾನ ಮಾಡಬೇಕು.
ಆಗ ಅವಳು ಸಮಾಜದಲ್ಲಿ ಪ್ರತಿಷ್ಠಿತವಾದಂಥ ಸ್ಥಾನವನ್ನು ಪಡ್ಕೋತಾಳೆ. 1 ವರ್ಷದವರೆಗೆ ಸೂರ್ಯನಿಂದ ಪವಿತ್ರವಾದಂತಹ ಅನ್ನವನ್ನು ಭೋಜನ ಮಾಡಬೇಕು ಅಂತಿದೆ. ಅಂದ್ರೆ ಹಗಲು ಹೊತ್ತಿನಲ್ಲಿ ಊಟ ಮಾಡಬೇಕು, ರಾತ್ರಿ ಹೊತ್ತು ಭೋಜನ ಮಾಡಬಾರ್ದು. ಇದು ಒಂದು ವೃತ್ತ. 1 ವರ್ಷ ಕಳೆದ ನಂತರ ಚಿನ್ನದಿಂದ ಮಾಡಿಸಿದಂಥ ಪ್ರತಿಮೆಯನ್ನ ಸುಂದರನಾದಂತಹ ಯಶೋವಂತ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಚಿನ್ನದ ಸೂರ್ಯನ ಪ್ರತಿಮೆ. ಸೂರ್ಯ ಅಸ್ತಂಗತನಾಗುವುದರೊಳಗೆ ಅವಳು ಮತ್ತೊಂದು ಫಲವನ್ನು ಕೂಡ ದಾನ ಮಾಡುವುದು, ಫಲಪುಷ್ಪಗಳನ್ನು ಮತ್ತು ಭಕ್ಷ್ಯಗಳನ್ನ ಬ್ರಾಹ್ಮಣನಿಗೆ ದಾನ ಮಾಡುವುದು. ಆಕೆ ಈ ನಿಯತವಾದಂತಹ ವೃತ್ತಾನುಷ್ಠಾನ ಮಾಡಲಿಕ್ಕಾಗಿ ಪ್ರತಿ ದಿವಸವೂ ಕೂಡ ಸೂರ್ಯಾಸ್ತಮಾನ ಆದ ನಂತರ ಚಂದ್ರ ಮತ್ತು ನಕ್ಷತ್ರಗಳು ಉದಯಿಸಿದ ನಂತರವೇ ಭೋಜನ ಮಾಡಬೇಕು. ಹೀಗೆ 1 ವರ್ಷ ಮಾಡ್ಬೋದು. ಸೂರ್ಯ ಇದ್ದಾಗ ಊಟ ಮಾಡೋದು ಅದೊಂದು ಪದ್ಧತಿ, ರಾತ್ರಿ ಊಟ ಮಾಡದೇ ಇರೋದು. ರಾತ್ರಿ ಮಾತ್ರ ಊಟ ಮಾಡಿ ಹಗಲು ಹೊತ್ತಿನಲ್ಲಿ ಊಟ ಮಾಡದೇ ಇರೋದು ಇನ್ನೊಂದು ಪದ್ಧತಿ. ಅವರವರು ಅನುಕೂಲಕ್ಕನುಸಾರ ಅದನ್ನು ಸ್ವೀಕಾರ ಮಾಡಬೇಕು. ಹಗಲು ಹೊತ್ತಿನಲ್ಲಿ ಊಟ ಮಾಡುವವರು ಸೂರ್ಯನ ಪ್ರತಿಮೆ ದಾನ ಕೊಡಬೇಕು. ರಾತ್ರಿ ಹೊತ್ತು ಮಾತ್ರ ಊಟ ಮಾಡ್ತೀವಿ ಅಂತ ಇದು ಇಟ್ಕೊಂಡು ವ್ರತ ಸಮಾಪ್ತಿ ಮಾಡಿದವರು ಚಂದ್ರ ಮತ್ತು ನಕ್ಷತ್ರಗಳ ಗ್ರಹಗಳ ಸುವರ್ಣ ಪ್ರತಿಮೆಯನ್ನು ದಾನ ಮಾಡಬೇಕು. ಹುಣ್ಣಿಮೆ ದಿವಸ ಚಂದ್ರೋದಯ ಆದ ನಂತರ ಅಕ್ಷತೆ, ದರ್ಭೆ ಮೊದಲಾದ ವಸ್ತುಗಳಿಂದ ದೇವತೆಗಳಿಗೆ ಆಕೆ ಅರ್ಘ್ಯ ಪ್ರದಾನ ಮಾಡಬೇಕು. ಮೊಸರಿನಿಂದ ಯುಕ್ತವಾದಂತಹ ಗೋಧಿಯ ಅನ್ನವನ್ನು ದಾನ ಮಾಡಬೇಕು. ಹೀಗೆ ಆಕೆ ಮಾಡಿದರೆ ಸಕಲ ವಿಧವಾದಂತಹ ಸಂಪತ್ತನ್ನು ಪಡ್ಕೋತಾಳೆ. ಯಾವ ಸ್ತ್ರೀ ಆಕಾಶದಲ್ಲಿ ಮೋಡ ಇದ್ದ ದಿವಸ, ಅದಕ್ಕೆ ದುರ್ದಿನ ಅಂತ ಕರಿತೀನಿ, ಮೋಡದಿಂದ ಕವಿದ ದಿವಸ ಇರ್ತದಲ್ಲ, ಆ ಸಂದರ್ಭದಲ್ಲಿ ಸೂರ್ಯನನ್ನು ಕಾಣದೆ ಊಟ ಮಾಡದೇ ಇದ್ರೆ ಅದೊಂದು ವ್ರತನೆ. ಆಗ ಆಕೆ ಸಕಲ ವಿಧವಾದಂತಹ ಫಲಗಳನ್ನು ಪಡ್ಕೋತಾಳೆ. ಅಲ್ಲಿಗೆ 79ನೇ ಅಧ್ಯಾಯ ಮುಕ್ತಾಯಾಗಿದೆ. 80ನೇ ಅಧ್ಯಾಯದಲ್ಲಿ ಕೆಲವು ಮಹತ್ವದ ನಿಯಮಗಳನ್ನು ಹೇಳ್ತಾಳೆ ಪಾರ್ವತಿ. ಅದನ್ನು ಕೂಡ ಗಮನಿಸಬೇಕು ಎಲ್ಲ ಸ್ತ್ರೀಯರು. ಈ 80ನೇ ಅಧ್ಯಾಯದಲ್ಲಿ ಕೆಲವು ನಿಯಮಗಳು ಮತ್ತು ದಾನಗಳಿವೆ. ಆ ದಾನಗಳ ಫಲ ಸ್ತ್ರೀಗೆ ಸರ್ವಾಂಗ ಸೌಂದರ್ಯವನ್ನು ಕೊಡುವಂಥವು. ಸರ್ವಾಂಗ ಸೌಂದರ್ಯವನ್ನು ಒಟ್ಟಾಗಿ ಕೊಡ್ಲಿಕ್ಕೂ ಕೆಲವು ನಿಯಮಗಳಿವೆ, ಮತ್ತು ಪ್ರತ್ಯೇಕವಾಗಿ ನಿರ್ದಿಷ್ಟ ಅಂಗಗಳಿಗೆ ಸೌಂದರ್ಯವನ್ನು ಕೊಡ್ಲಿಕ್ಕೆ ಮತ್ತೆ ಕೆಲವು ದಾನಗಳು. ಅದನ್ನ ಗಮನಿಸಬೇಕು. ಕೃಷ್ಣ ಪಕ್ಷದ ಅಷ್ಟಮಿ ದಿವಸ ಒಂದೇ ಹೊತ್ತಿನ ಭೋಜನ ಮಾಡಿ ತಾನು ಬ್ರಾಹ್ಮಣನಿಗೆ ಭೋಜನವನ್ನು ಸಮರ್ಪಿಸಿ ತಾನು ಉಪವಾಸ ಇರಬೇಕು. ಅಥವಾ ಫಲಗಳನ್ನ, ಗೆಡ್ಡೆ ಗೆಣಸುಗಳನ್ನು ಮಾತ್ರ ತಿಂದು ಆ ದಿನ ಕಳೆಯಬೇಕು. ಬಿಳಿ ವಸ್ತ್ರಗಳನ್ನು ಉಟ್ಟು ಗುರು ಹಿರಿಯರ ಸೇವೆ ಮಾಡಬೇಕು. ಈ ತರ 1 ವರ್ಷ ಕಳಿಬೇಕು. ಹೀಗೆ 1 ವರ್ಷ ಕಳೆದ ನಂತರ ಉದ್ಯಾಪನೆ ಮಾಡಿ ಬ್ರಾಹ್ಮಣನಿಗೆ ಮೃಷ್ಟಾನ್ನವನ್ನು ಭೋಜನ ಮಾಡಿಸಿ, ಹಸುವಿನ ಬಾಲದ ಕೂದಲು ಇರ್ತದಲ್ಲ, ಆ ಕೂದಲಿನಿಂದ ಒಂದು ಚಾಮರ ಮಾಡಿಸ್ಬೇಕು. ಚಾಮರ ಮಾಡಿಸಿ ಅದನ್ನ ದಾನವಾಗಿ ಕೊಟ್ರೆ ಸ್ತ್ರೀಯರ ಕೇಶಪಾಶ, ಸುದೀರ್ಘವಾದಂತಹ ಹೊಳೆಯುವಂತಹ ಕೇಶಪಾಶ ಅವರಿಗೆ ಸಿಗುತ್ತದೆ. ಮೊದಲು ಕೇಶಪಾಶ ಅಂತ ಹೇಳಿದ್ರು. ಸ್ತ್ರೀಯರಿಗೆ ಕೇಶಪಾಶದ ಬಗ್ಗೆ ಬಹಳ ಆಕರ್ಷಣೆ ಆಗುತ್ತೆ, ಅದನ್ನೇ ಮೊದಲು ಹೇಳಿದ್ರು. ತಲೆಗೆ ಸುಖವನ್ನು ಬಯಸುವಂತ ಸ್ತ್ರೀ, ತಲೆನೋವು ಬರಬಾರದು, ಮತ್ತೆ ತಲೆಗೆ ಸಂಬಂಧಪಟ್ಟಂತ ವಿಕಾರಗಳಾಗಬಾರದು ಅಂತಿದ್ರೆ ಆಕೆ ಏನ್ ಮಾಡಬೇಕು? ಹಸುವಿನ ಸಗಣಿ, ನೆಲ್ಲಿಕಾಯಿ, ಬಿಲ್ವ ಫಲ ಮತ್ತು ಬೇಲದ ಹಣ್ಣು ಇವುಗಳನ್ನ ಸರಿಸಮವಾಗಿ ಬೆರೆಸಿ ತಲೆಗೆ ಹೆಚ್ಕೊಂಡು ಸ್ನಾನ ಮಾಡಬೇಕು. ಇದರಲ್ಲೂ ಔಷಧೀಯ ಗುಣಗಳು ಇದ್ದಿರಬೇಕು. ಬಹುಶಃ ಸ್ನಾನ ಮಾಡುವ ನೀರಿಗೆ ಗೋಮೂತ್ರವನ್ನು ಬೆರೆಸ್ಕೋಬೇಕು ಮತ್ತು ಗೋಮೂತ್ರದ ಪ್ರಾಶನ ಕೂಡ ಮಾಡಬೇಕು. ಕೃಷ್ಣ ಪಕ್ಷದ ಚತುರ್ದಶಿ ದಿವಸ, ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಚತುರ್ದಶಿ ದಿವಸ ಹೀಗೆ ಮಾಡಬೇಕು. ಹೀಗೆ ಮಾಡಿದ್ರೆ ಆಕೆಗೆ ಎಂದೂ ವೈಧವ್ಯ ಬರೋದಿಲ್ಲ, ಜ್ವರಾದಿಗಳು ಬರೋದಿಲ್ಲ, ಅವಳ ಶರೀರಕ್ಕೆ ತಲೆನೋವು ಇತ್ಯಾದಿಗಳ ಕಾಟವು ಕೂಡ ಎಂದೂ ಇರೋದಿಲ್ಲ. ಸುಂದರವಾದಂತಹ ಹಣೆ ಏನಾದ್ರೂ ಬೇಕು ಅಂತಿದ್ರೆ ಪ್ರತಿ ದಿವಸ, ಪ್ರತಿ ಪಾಡ್ಯ ದಿವಸ, ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅಂತ ಏನಿಲ್ಲ, ಪ್ರತಿ ಪಾಡ್ಯ ದಿವಸ 9 ಹಾಲಿನ ಊಟ ಮಾಡಬೇಕು. 9 ಹಾಲಿನ ಊಟ ಮಾಡಿ 1 ವರ್ಷ ಇದೇ ತರ ಕಳೆದು ಕೊನೆಗೆ 1 ದಿವಸ ಬ್ರಾಹ್ಮಣನಿಗೆ ಸುವರ್ಣಮಯವಾದ ಪಟ್ಟಿಯನ್ನು ದಾನ ಮಾಡಬೇಕು. ತಲೆ ಕಟ್ಕೋತಾರಲ್ಲ ಪಟ್ಟಿ, ಸುವರ್ಣಮಯವಾದ ಪಟ್ಟಿಯನ್ನು ಯಾರು ಕಟ್ಕೋತಾರ ಅನ್ನೋದು ಏನು ಮಾಹಿತಿ ಇಲ್ಲ. ಸುವರ್ಣಮಯವಾದ ಪಟ್ಟಿಯನ್ನು ದಾನ ಮಾಡಬೇಕು. ಪಟ್ಟಿಯನ್ನು ದಾನ ಮಾಡಿದ್ರೆ ಸುಂದರವಾದ ಹಣೆಯನ್ನು ಪಡ್ಕೋತಾರೆ ಸ್ತ್ರೀಯರು.
ಇನ್ನು ಸುಂದರವಾದಂತಹ ಹುಬ್ಬುಗಳನ್ನು ಬಯಸುವಂತ ಸ್ತ್ರೀ ಪ್ರತಿ ದ್ವಿತೀಯ, ಕೃಷ್ಣ ಪಕ್ಷದ ದ್ವಿತೀಯನೂ ಇರ್ಬೋದು, ಶುಕ್ಲ ಪಕ್ಷದ ದ್ವಿತೀಯನೂ ಇರ್ಬೋದು, ಒಪ್ಪತ್ತು ಉಪವಾಸ ಇರಬೇಕು ಮತ್ತು 1 ಹೊತ್ತು ತರಕಾರಿ ಜೊತೆ ಅನ್ನವನ್ನು ಊಟ ಮಾಡಬೇಕು. 1 ವರ್ಷ ಹೀಗೆ ವ್ರತ ಮಾಡಿ ಆಮೇಲೆ ಪಕ್ವವಾದಂತಹ ಹಣ್ಣುಗಳನ್ನ ಉದ್ದಿನ ಕಾಳಿನಷ್ಟು ಚಿನ್ನ, ಇದು ಬಹಳ ಸುಲಭ ಆಗುತ್ತೆ ಸಹಾಯ ಮಾಡಲಿಕ್ಕೆ. ಉದ್ದಿನ ಕಾಳಿನಷ್ಟು ಚಿನ್ನ, ಉಪ್ಪು ಮತ್ತು ತುಪ್ಪದಿಂದ ಕೂಡಿದಂತಹ ಪಾತ್ರೆ, ಯಾವ ಪಾತ್ರೆ ಅಂತಿಲ್ಲ, ನೀವು ಯಾವ ಪಾತ್ರೆ ಬೇಕಾದ್ರೆ ದಾನ ಮಾಡ್ಬೋದು, ತಾಳೆ ಇತ್ಯಾದಿ ಯಾವ್ದು ಪಾತ್ರೆ, ತುಪ್ಪದಿಂದ ಕೂಡಿದಂಥ ಪಾತ್ರೆಯನ್ನು ದಾನ ಮಾಡಿ ಬ್ರಾಹ್ಮಣಿಗೆ ದಾನ ಮಾಡಿ ಸ್ವಸ್ಥ ವಾಸನೆ ಮಾಡಿಸ್ಕೋಬೇಕು. ಪುಣ್ಯ ವಾಸನೆ ಇತ್ಯಾದಿ ಮಾಡಿಸ್ಕೊಂಡ್ರೆ ಆಕೆ ಸುಂದರವಾದ ಹುಬ್ಬುಗಳನ್ನು ಪಡ್ಕೋತಾರೆ. ಈಗ ಉಳಿದೆಲ್ಲ ವ್ರತಗಳಲ್ಲಿ ಇದೊಂದು ಸ್ವಲ್ಪ ಹುಬ್ಬು ಮತ್ತು ಆಕೆ ಮಾಡಬೇಕಾದಂತಹ ಮತ್ತೊಂದು ವ್ರತ ಏನಂದ್ರೆ, ಸುಂದರವಾದಂತಹ ಕಿವಿಗಳಿಂದ ಅವಳು ಅಪೇಕ್ಷೆ ಪಡೋದಾದ್ರೆ ಶ್ರವಣ ನಕ್ಷತ್ರ ಇರುವಂತಹ ದಿವಸದಲ್ಲಿ ಪ್ರತಿ ತಿಂಗಳು ಕೂಡ ಜವೆ ಗೋಧಿಯಿಂದ ತಯಾರು ಮಾಡಿದಂತಹ ಗಂಜಿಯನ್ನು ಸ್ವೀಕಾರ ಮಾಡಬೇಕು. 1 ವರ್ಷಕ್ಕೆ ಕಳೆದ ಬಳಿಕ ಚಿನ್ನದ ಕಿವಿಗಳನ್ನು ಮಾಡಿಸ್ಬೇಕು. ಮಾಡಿಸಿ ಅದನ್ನು ಬ್ರಾಹ್ಮಣಿಗೆ ದಾನ ಕೊಡಬೇಕು. ತುಪ್ಪದಿಂದ ಮಿಶ್ರಿತವಾದಂತಹ ಹಾಲಿನಲ್ಲಿ ಇಟ್ಟು ಹಾಗೆ ಮಾಡಿದ್ರೆ ಸುಂದರವಾದಂಥ ಕಿವಿಗಳು. ಆ ಕಿವಿಗಳು ಶಕ್ತಿ ಎಷ್ಟಿರ್ತದೋ ಗೊತ್ತಿಲ್ಲ, ಏನೇನು ಕೇಳಲಿಕ್ಕೆ ಸಾಮರ್ಥ್ಯ ಇರ್ತದೋ ಗೊತ್ತಿಲ್ಲ, ಸುಂದರವಾದ ಕಿವಿಗಳು ಮಾತ್ರ ತಯಾರಾಗ್ತದೆ. ಇನ್ನ ತನ್ನ ಮೂಗು ಬಹಳ ಸುಂದರವಾಗಿರ್ಬೇಕು, ಹಣೆಗೆ ಸೇರ್ಕೊಂಡು ಸುಬದ್ಧವಾಗಿರ್ಬೇಕು ಅಂತ ಯಾವಳು ಬಯಸ್ತಾಳೆ, ವ್ಯಾಧಿಗಳಿಂದ ರಹಿತಳಾಗಿರ್ಬೇಕು ಅಂತ ಬಯಸ್ತಾಳೆ, ಆಕೆ ಎಳ್ಳಿನ ಬೀಜಗಳನ್ನ ನೆಡಬೇಕು. ಅಂದ್ರೆ ಎಳ್ಳಿನ ಸಸಿಗಳನ್ನು ಬೆಳೆಸಬೇಕು. ಬೆಳೆಸಿ ಪ್ರತಿ ದಿವಸವೂ ಎಳ್ಳಿನ ಸಸಿಗಳಿಗೆ ನೀರು ಎರಿಬೇಕು. ಸಸಿಗಳಲ್ಲಿ ಹೂ ಬಿಡೋ ತನಕ ಪ್ರತಿ ದಿವಸ ಆ ಸಸಿಗಳಿಗೆ ನೀರು ಎರಿಬೇಕು. ಹೀಗೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡೋ ಹಿಂದಿನ ದಿವಸ ಉಪವಾಸ ಇರಬೇಕು. ಹೂಗಳು ಬಿಟ್ಟ ನಂತರ ಆ ಹೂಗಳನ್ನ ತುಪ್ಪದ ಪಾತ್ರೆಯಲ್ಲಿಟ್ಟು ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಇದು ಸ್ವಲ್ಪ ಸರಳ ಅಂತ ಕಾಣಿಸ್ತದೆ, ಬಹಳ ಖರ್ಚೇನಿಲ್ಲ. ಹೀಗೆ ಮಾಡಿದ್ರೆ ಸುಂದರವಾದಂಥ ಮೂಗನ್ನು ಪಡ್ಕೋತಾಳೆ ಅವಳು. ಸುಂದರವಾದಂಥ ಕಣ್ಣುಗಳು ಎಲ್ಲರಿಗೂ ಅಪೇಕ್ಷಿತ, ಪುರುಷರಿಗೂ ಸ್ತ್ರೀಯರಿಗೂ ಎಲ್ಲರಿಗೂ ಬೇಕು. ಅದಕ್ಕೊಂದು ಬರ್ತಾ ಇದೆ ಪ್ರತ್ಯೇಕವಾಗಿ. ಸುಂದರವಾದಂಥ ಕಣ್ಣಿಗೆ 1 ವರ್ಷದ ತನಕ ಹಾಲಿನ ಅನ್ನವನ್ನ ಅಥವಾ ತುಪ್ಪದಿಂದ ಮಿಶ್ರಿತವಾದಂಥ ಅನ್ನವನ್ನು ಭೋಜನ ಮಾಡಬೇಕು. 1 ವರ್ಷದ ನಂತರ ಕಮಲದ ಮತ್ತು ಕೆನ್ನೈದಿಲೆ, ಕಮಲ ಅಂದ್ರೆ ಕೆಂಪು ಕಮಲ, ಕೆನ್ನೈದಿಲೆ ಅಂದ್ರೆ ಬಿಳಿ ಕಮಲ, ಅವುಗಳ ಎಲೆಗಳಲ್ಲಿ ಹಾಲನ್ನು ಹಾಕಿ ಆ ಎಲೆಗಳನ್ನ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಇದು ಕೂಡ ಸರಳನೆ. ಹೀಗೆ ಮಾಡಿದ್ರೆ ಆ ಸ್ತ್ರೀ ಜಿಂಕೆಯ ಕಣ್ಣುಗಳಿಗೆ ಸಮಾನವಾದಂತಹ ಕಣ್ಣನ್ನು ಪಡ್ಕೋತಾಳೆ. ಹರಿಣಾಕ್ಷಿ ಅಂತ ಅಂತೀವಲ್ಲ, ಸಮಾನವಾದ ಹಣ್ಣನ್ನು ಪಡ್ಕೋತಾಳೆ. ಆಮೇಲೆ ಮುಂದಿನ ವ್ರತ ಏನಂದ್ರೆ, 1 ವರ್ಷ ಕಾಲ ಸುದೀರ್ಘವಾಗಿ ಮಣ್ಣಿನ ಪಾತ್ರೆಯಲ್ಲಿ ಹಾಕಿದಂತಹ ನೀರನ್ನೇ ಕುಡಿತಿರ್ಬೇಕು. ಬೇರೆ ಹಿತ್ತಾಳೆ, ತಾಮ್ರ ಇತ್ಯಾದಿ ಪಾತ್ರೆಯಲ್ಲಿ ಹಾಕಿದ ನೀರನ್ನು ಸ್ವೀಕಾರ ಮಾಡಬಾರ್ದು. ಮತ್ತು ಪ್ರತಿ ನವಮಿ ದಿವಸ ಅಯಾಚಿತವಾಗಿ ಲಭಿಸಿದ್ದನ್ನು ಊಟ ಮಾಡಬೇಕು. ವಿಶೇಷವಾಗಿ ಆಲೋಚನೆ ಮಾಡಿ ಇಂಥ ಅಡುಗೆ ಇವತ್ತು ಮಾಡ್ತೀನಿ, ಇಂಥದನ್ನ ಮಾಡಿ ಎಲ್ಲರಿಗೂ ಬಡಿಸ್ತೀನಿ, ನಾನು ವಿಚಾರ ಮಾಡ್ತೀನಿ, ನಾನು ಊಟ ಮಾಡ್ತೀನಿ ಅಂತ ಅನ್ನಬಾರ್ದು. ಏನು ಆಕಸ್ಮಿಕವಾಗಿ ಸರಳವಾಗಿ ಸಿಗ್ತದಲ್ಲ ಅದನ್ನೇ ಹಾಕಿ ಊಟ ಮಾಡಬೇಕು. ಹಾಗೆ ಮಾಡಿದ್ದಾಗ 1 ವರ್ಷವನ್ನ ಇದೇ ಥರ ಕಳೆದು ಮುಂದೆ ಹವಳವನ್ನು ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಹವಳ ದಾನ ಮಾಡಿದ್ರೆ ಸುಂದರವಾದಂತಹ ತುಟಿಗಳು, ಅದರಿಂದ ಸಿಗುವಂಥ ಲಾಭ. ಮತ್ತೆ ಆಕೆ ಸೌಭಾಗ್ಯವತಿ, ಪುತ್ರವತಿ, ಧನಾಢ್ಯಳು, ಗೋ ಸಮೃದ್ಧಿಗಳು ಆಗ್ತಾಳೆ. ಗೋ ಸಂಪತ್ತು ಹೆಚ್ಚಿತು ಅಂತ. ತನ್ನ ದಂತ ಪಂಕ್ತಿಗಳು ಸುಂದರವಾಗಿರಬೇಕು ಮತ್ತು ಶುಭ್ರವಾಗಿರಬೇಕು ಅಂತ ಬಯಸುವಂಥವಳು ಶುಕ್ಲ ಪಕ್ಷದ ಅಷ್ಟಮಿ ದಿವಸ 2 ಹೊತ್ತು ಊಟ ಮಾಡಬಾರ್ದು. 1 ವರ್ಷ ಹೀಗೆ ಕಳೆದು ಬೆಳ್ಳಿಯ ಹಲ್ಲಿನ ಸೆಟ್ ಅಂತ ಇಲ್ಲೇನಿಲ್ಲ, ಬೆಳ್ಳಿಯ ಹಲ್ಲಿಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಬೇಕು ಅಂತಿದೆ. ಆಗಿನ ಕಾಲಕ್ಕೂ ಸೆಟ್ಗಳನ್ನ ಬಳಕೆ ಮಾಡೋದು. ಒಂದು ತಿಥಿ, ಅದೊಂದು ನಿರ್ದಿಷ್ಟವಾದ ತಿಥಿ, ಶುಕ್ಲ ಪಕ್ಷದ ಅಷ್ಟಮಿ ದಿವಸ, ಅಂದ್ರೆ ತಿಂಗಳಲ್ಲಿ 1 ದಿವಸ. ಹಂಗೆ 1 ವರ್ಷ ಮಾಡಬೇಕು. 1 ವರ್ಷ ಮಾಡಿ ಬೆಳ್ಳಿ ಹಲ್ಲುಗಳನ್ನು ಪರಿಶುದ್ಧವಾದಂಥ ಹಾಲಿನಲ್ಲಿ ಬ್ರಾಹ್ಮಣರಿಗೆ ದಾನ ಮಾಡಿದ್ರೆ ಮಲ್ಲಿಗೆ ಮೊಗ್ಗಿನಂತಹ ಸುಂದರವಾದಂಥ ಹಳ್ಳಿಗಳನ್ನು ಪಡ್ಕೊಳ್ತಾರೆ. ಸೌಭಾಗ್ಯ ಮತ್ತು ಪುತ್ರ ಸಂಪತ್ತು ಎಲ್ಲ ಕೂಡ ಅದರಿಂದ ಪ್ರಾಪ್ತ ಆಗ್ತದೆ. ಮತ್ತು ಒಟ್ಟಾರೆ ಮುಖದ ಸೌಂದರ್ಯವನ್ನು ಅಪೇಕ್ಷೆ ಪಡುವಂಥವಳು ಹುಣ್ಣಿಮೆ ದಿವಸ ಚಂದ್ರೋದಯ ಆದ ಬಳಿಕ ಸ್ನಾನ ಮಾಡಬೇಕು. ಹಾಲಿನಿಂದ ತಯಾರಾದಂತಹ ಜವೆಗೋಧಿಯ ಗಂಜಿಯನ್ನು ಬ್ರಾಹ್ಮಣನಿಗೆ ದಾನ ಮಾಡಿ 1 ವರ್ಷ ಪರ್ಯಂತ ಹೀಗೆ ಅದನ್ನು ದಾನ ಮಾಡಿ ಮುಗಿಸಿ, ಚಿನ್ನದಿಂದಾಗಲಿ ಬೆಳ್ಳಿಯಿಂದಾಗಲಿ ಚಂದ್ರನ ಪ್ರತಿಮೆಯನ್ನು ದಾನ ಮಾಡಿಸಿ ಅದನ್ನು ಕಮಲದ ಪತ್ರದ ಮೇಲಿಟ್ಟು ಬ್ರಾಹ್ಮಣನಿಗೆ ಸಸ್ಯವಾಚನ ಪೂರ್ವಕವಾಗಿ ದಾನ ಮಾಡಬೇಕು. ಹೀಗೆ ಮಾಡಿದ್ದಾದ್ರೆ ಆಕೆ ಚಂದ್ರನಂತೆ ಮುಖವುಳ್ಳವಳು ಮತ್ತು ಶುಭ ಲಕ್ಷಣಗಳಿಂದ ಕೂಡುವಂಥವಳು ಆಗ್ತಾಳೆ. ಮುಂದೆ ಆಕೆ ಮಾಡ್ಬೋದು ಅಂತ ಇನ್ನೊಂದು ವ್ರತ ಅಂತಂದ್ರೆ,
ಪ್ರತಿ ದಶಮಿ, ಶುಕ್ಲ ಪಕ್ಷನೂ ಇರ್ಬೋದು ಕೃಷ್ಣ ಪಕ್ಷನೂ ಇರ್ಬೋದು, ಪ್ರತಿ ದಶಮಿ ದಿವಸದಲ್ಲಿ ಕೂಡ ಮೌನವಾಗಿದ್ದು ಅಯಾಚಿತವಾಗಿ ಸಿಕ್ಕಂತಹ ಭೋಜನವನ್ನ ಮಾಡಬೇಕು. 1 ವರ್ಷ ಹಾಗೆ ಕಳೆದು ಚಿನ್ನದ ಬಿಲ್ವ ಫಲಗಳನ್ನ ಬ್ರಾಹ್ಮಣಿಗೆ ದಾನ ಮಾಡಬೇಕು. ಅದರಿಂದಲೂ ಕೂಡ ಆಕೆ ಉತ್ತಮ ಸೌಂದರ್ಯವನ್ನು ಪಡ್ಕೋತಾಳೆ. ಮತ್ತೊಂದು ವೃತ್ತ ಆಕೆ ಮಾಡಬಹುದಾದೇನಂತಂದ್ರೆ ಭೋಜನವನ್ನು ಏಕಾಂತದಲ್ಲಿ ಮಾಡಬೇಕು. ಮುಂದಿನ ವೃತ್ತ ಇದೆ. ಭೋಜನವನ್ನು ಏಕಾಂತದಲ್ಲಿ ಮಾಡಬೇಕು, ಜನರ ಕಣ್ಣಿಗೆ ಬೀಳದಂತೆ. ಪ್ರತಿ ಪಂಚಮಿ ದಿವಸ ಅನ್ನವನ್ನು ಕೇವಲ ನೀರಿನಲ್ಲಿ ಕನ್ಸ್ಕೊಂಡು ತಿನ್ನಬೇಕು. 1 ವರ್ಷ ಕಳೆದ ನಂತರ ಜಾಜಿ ಬಳ್ಳಿಗಳನ್ನ ಜಿತಾತ್ಮನವಂತಹ ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಹಾಗೆ ಮಾಡೋದ್ರಿಂದಲೂ ಕೂಡ ಆಕೆ ಸೌಂದರ್ಯವನ್ನು ಪಡ್ಕೋತಾಳೆ. ಸುಂದರವಾದ ಕೈಗಳೇನಾದ್ರೂ ಬೇಕು ಅಂತಿದ್ರೆ ಆಕೆ ಪ್ರತಿ ದ್ವಾದಶಿ ದಿವಸ ಉತ್ತಮವಾದಂತಹ ತರಕಾರಿಗಳನ್ನೇ ಶಾಖಗಳನ್ನ ಆಹಾರವಾಗಿ ಸ್ವೀಕಾರ ಮಾಡಬೇಕು. ಶಾಖಗಳನ್ನ ಆಹಾರವನ್ನಾಗಿ ಸ್ವೀಕಾರ ಮಾಡಿ 1 ವರ್ಷ ಅದೇ ಥರ ಕಳೆದು ಅದಾದ್ಮೇಲೆ ಸುವರ್ಣಮಯವಾದಂತಹ ಕಮಲದ ಮೇಲೆ 2 ಕಮಲದ ಹೂಗಳನ್ನಿಟ್ಟು ಯೋಗ್ಯನಾಂತ ಬ್ರಾಹ್ಮಣನಿಗೆ ದಾನ ಕೊಡಬೇಕು. ಮತ್ತೊಂದು ವೃತ್ತ ಆಕೆ ಮಾಡಬಹುದಾದ ಏನಂದ್ರೆ ಪ್ರತಿ ತ್ರಯೋದಶಿ ದಿವಸ ಅಯಾಚಿತವಾಗಿ ಏನು ಸಿಗ್ತದೋ ಅದನ್ನ ಸ್ವೀಕಾರ ಮಾಡಬೇಕು. 1 ವರ್ಷ ಕಳೆದ ನಂತರ ಉಪ್ಪಿನಿಂದ ಬ್ರಹ್ಮನ ಮುಖವನ್ನ ತಯಾರು ಮಾಡಬೇಕು. ಉಪ್ಪಿನಿಂದ ಬ್ರಹ್ಮನ ಮುಖವನ್ನು ತಯಾರು ಮಾಡಿ ಅದನ್ನು ಬ್ರಾಹ್ಮಣಿಗೆ ದಾನ ಮಾಡಬೇಕು. ಅಂತೆಯೇ ಚತುರ್ಮುಖ ಬ್ರಹ್ಮನ ಆಕಾರವಿರುವಂತಹ ಚಿನ್ನದ ಪ್ರತಿಮೆಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಬಂದಂತಹ ಬ್ರಾಹ್ಮಣನಿಗೆ ದಾನ ಸ್ವೀಕಾರ ಮಾಡ್ಲಿಕ್ಕೆ ಬ್ರಾಹ್ಮಣ ಬಂದಿರ್ತಾನಲ್ಲ, ಅವನ ಕಣ್ಣುಗಳಿಗೆ ಕಾಡಿಗೆ ಹಚ್ಚಬೇಕು. ನೀವೇ ಹಚ್ಚುವಾಗ ದಾನ ಮಾಡಬೇಕು. ಹೀಗೆ ಮಾಡಿದ್ರೆ ಆಕೆ ತನ್ನ ಕೆಂಪು ವಸ್ತ್ರವನ್ನು ಕೂಡ ದಾನ ಮಾಡಬೇಕು. ಹೀಗೆ ಮಾಡಿದ್ರೆ ಆಕೆ ಕೂಡ ಸೌಂದರ್ಯವನ್ನು ಪಡ್ಕೋತಾಳೆ. ಮಧುರವಾದ ವಾಣಿ ಏನಾದರೂ ಬೇಕು ಅಂತಿದ್ರೆ, ಇದೊಂದು ಬಹಳ ಮುಖ್ಯ, ಎಲ್ಲರಿಗೂ ಕಲಶಪ್ರಾಯವಾದದ್ದು. ಅದೇನಾದರೂ ಬೇಕು ಅಂತಿದ್ರೆ 1 ವರ್ಷದ ತನಕ ಅಥವಾ 1 ಮಾಸದ ತನಕ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಉಪ್ಪನ್ನು ಬಿಟ್ಟು ಬಿಡಬೇಕು. ಉಪ್ಪನ್ನು ಬಿಟ್ಟು ಬ್ರಾಹ್ಮಣನಿಗೆ ಉಪ್ಪನ್ನು ದಾನ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ ಮಾತು ಬರೇ ಮಧುರ ಆಗೋದಿಲ್ಲ, ಗಿಣಿಯ ಮಾತಿಗಿಂತ 100 ಪಾಲು ಮಧುರವಾದ ಮಾತು ನೀವು ಪಡ್ಕೋತೀರಿ. ಶುಕವಾಕ್ಯಾತ್ ಶತಗುಣಂ ಭವತಿ ಅಮರವರ್ಣನೆ. ಗಿಣಿಯ ಮಾತಿಗಿಂತ 100 ಪಟ್ಟು ಮಧುರವಾದಂತಹ ಇಂಪಾದ ಧ್ವನಿಯನ್ನು ಪಡ್ಕೋತೀರಿ. ಮತ್ತು ವ್ರತ ಮಾಡೋದು ಸ್ವಲ್ಪ ಸುಲಭ ಇದ್ದಂತೆ ಅನಿಸ್ತದೆ. ಉಪ್ಪು ದಾನ ಮಾಡೋದಕ್ಕೆ ಬೇರೆ ಏನು ಮಾಡ್ಲಿಕ್ಕಿಲ್ಲ. ತಿನ್ನೋದು ಬಿಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಿಡಬೇಕು ಅಂತಿದೆ, ನೀವು ಸ್ವಲ್ಪ ತಿನ್ಲಿಕ್ಕೆ ಶುರು ಮಾಡಿ ಸ್ವಲ್ಪ ಮಾತು ಕಠೋರ ಆಗ್ತದೆ ಅಷ್ಟೇ. ಪೂರ ಬಿಟ್ಟರೆ ಪೂರ ಇಂಟು, ಸ್ವಲ್ಪ ತಿನ್ಲಿಕ್ಕೆ ಮಾಡಿ ಸ್ವಲ್ಪ ಕಠೋರ. ಕಾಲಿನ ಗಂಟುಗಳು ಮತ್ತು ಪಾದಗಳು ಸುಂದರವಾಗಿರ್ಬೇಕು ಅಂತಿದ್ರೆ ಪ್ರತಿ ಷಷ್ಠಿ ದಿವಸ ನೀರಿನಿಂದ ಅನ್ನವನ್ನು ಕಲಿಸ್ಕೊಂಡು ಭೋಜನ ಮಾಡಬೇಕು. ಮತ್ತು ಆ ಸಂದರ್ಭದಲ್ಲಿ ಅಗ್ನಿಯನ್ನಾಗಲಿ ಜ್ಞಾನಿಯನ್ನಾಗಲಿ ಕಾಲಿನಿಂದ ಸ್ಪರ್ಶ ಮಾಡಬಾರ್ದು. ಆಕಸ್ಮಿಕವಾಗಿ ಸ್ಪರ್ಶ ಆದರೆ ಕೂಡಲೇ ಕಣ್ಣಿಗೆ ಕೊಟ್ಕೊಂಡು ನಮಸ್ಕಾರ ಮಾಡಬೇಕು. ಅಗ್ನಿಯನ್ನಾಗಲಿ ಬ್ರಾಹ್ಮಣನಾಗಲಿ ಯಾವತ್ತೂ ಕೂಡ ಹಾಗೆ ನಮಸ್ಕಾರ ಮಾಡಬೇಕು. ವಿಶೇಷವಾಗಿ ಆ ಸಂದರ್ಭದಲ್ಲಿ ಒಂದು ಕಾಲಿನಿಂದ ಮತ್ತೊಂದು ಕಾಲನ್ನು ಉಜ್ಜಿಕೊಂಡು ಕಾಲು ತೊಳ್ಕೋಬಾರ್ದು. ಕಾಲು ತೊಳ್ಕೋಬೇಕು ಆ ಸಂದರ್ಭದಲ್ಲಿ ಕೈಯಿಂದ ಉಜ್ಕೊಳ್ಬಹುದು, ಆದರೆ ಒಂದು ಕಾಲಿನಿಂದ ಮತ್ತೊಂದು ಕಾಲನ್ನು ಉಜ್ಜಿ ಸ್ನಾನ ಮಾಡಬಾರ್ದು. ಕೊನೆಗೆ ವೃತ್ತ ಮುಗಿದ್ಮೇಲೆ ಬೆಳ್ಳಿಯ 2 ಆಮೆಗಳನ್ನು ದಾನ ಮಾಡಬೇಕು. ಆಮೆಗಳನ್ನ ದಾನ ಮಾಡಿ ತುಪ್ಪದ ಪಾತ್ರೆಯಲ್ಲಿ ಬ್ರಾಹ್ಮಣಿಗೆ ಕೊಡಬೇಕು. ಕೆಂಪು ಗಂಧ ಮೊದಲಾದವುಗಳನ್ನು ಹಚ್ಚಿ ಅದನ್ನು ಬ್ರಾಹ್ಮಣಿಗೆ ದಾನ ಮಾಡಬೇಕು. ಸಂಪೂರ್ಣ ಶರೀರದ ಒಟ್ಟಾರೆ ಸೌಂದರ್ಯಕ್ಕಾಗಿ ತಿಂಗಳ ವಿಶ್ರಾಂತಿ ಸಂದರ್ಭದಲ್ಲಿ ಉಪವಾಸ ಇರಬೇಕು. ಆಮೇಲೆ ಕಾರ್ತಿಕ, ಆಷಾಢ, ಮಾಘ, ಆಶ್ವಯುಜ ಮಾಸಗಳಲ್ಲಿ ಹುಣ್ಣಿಮೆ ದಿವಸ ತಂದೆ ತಾಯಿಗಳನ್ನು ಮತ್ತು ಅತಿಥಿಗಳನ್ನು ಯಥೋಚಿತವಾಗಿ ಸತ್ಕಾರ ಮಾಡಬೇಕು. ಪ್ರತಿ ದಿವಸ ಉಪ್ಪನ್ನು ಮತ್ತು ತುಪ್ಪವನ್ನು ಬ್ರಾಹ್ಮಣರಿಗೆ ದಾನ ಮಾಡಬೇಕು. ನಿತ್ಯವೂ ಕೂಡ ಆ ಮನೆಯಲ್ಲಿ ಶುದ್ಧೀಕರಣ ಆಗಬೇಕು. ಹೀಗೆ ಆಕೆ ತನ್ನ ಮನೆಗಳಲ್ಲಿ ಏನೇನು ಚಟುವಟಿಕೆಗಳನ್ನು ಮಾಡ್ತಾರೆ ಅದನ್ನೆಲ್ಲವನ್ನು ಕೂಡ ಶುದ್ಧವಾದ ರೀತಿಯಲ್ಲಿ ಮಾಡಬೇಕು. ಕೆಟ್ಟ ಮಾತುಗಳನ್ನು ಆಡಬಾರ್ದು. ಇಂತಹ ವ್ರತವನ್ನು ಕೈಗೊಂಡಂಥಳು ಯಾವುದೇ ವಿಧವಾದಂತಹ ಒಂದೇ ತರಕಾರಿ ಸ್ವೀಕಾರ ಮಾಡಬೇಕು. ಯಾವುದೋ ಒಂದನ್ನು ನೀವು ಆಯ್ಕೆ ಮಾಡ್ಕೋಬೇಕು, ಅದು ಒಂದನ್ನೇ ಸ್ವೀಕಾರ ಮಾಡಬೇಕು. ಅಸತ್ಯ ಭಾಷಣವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕು. ಎಲ್ಲಕ್ಕಿಂತ ಮಹತ್ವದ್ದು ಈ ಅಧ್ಯಾಯದ ಕೊನೆಯಲ್ಲಿ ಬರುವಂತಹ ಒಂದು ಸಂಗತಿ ಏನಂದ್ರೆ, ಯಾವಳು ತನ್ನ ಮೂಲ ಕರ್ತವ್ಯಗಳಾದಂತಹ ಸಮಸ್ತ ಧರ್ಮಗಳಲ್ಲಿ ಆಸಕ್ತಿ, ಗುರು ಹಿರಿಯರ ಬಗ್ಗೆ ಆಸಕ್ತಿ, ದುಷ್ಟಳಾಗದೇ ಇರುವಿಕೆ, ಕೆಟ್ಟ ಮಾತನ್ನು ಆಡದೇ ಇರುವಿಕೆ, ಇವುಗಳನ್ನ ಪಾಲನೆ ಮಾಡ್ತಿರ್ತಾಳೆ, ಅಂಥವಳಿಗೆ ಈ ಬೇರೆ ವೃತ್ತಗಳನ್ನು ಮಾಡಿದ್ರೆ ಎಷ್ಟು ಬಿಟ್ಟರೆ ಎಷ್ಟು. ಇವನ್ನೆಲ್ಲ ಮಾಡಿ ಒಂದು ನಿಮ್ಮ ಸೌಭಾಗ್ಯ ಸೌಂದರ್ಯ ವೃದ್ಧಿಗಾಗಿ ಇವನ್ನೆಲ್ಲ ಮಾಡಿ, ಆದರೂ ಇವೆಲ್ಲ ವೃತ್ತ ನಿಯಮಗಳಕ್ಕಿಂತ ಆಕೆ ಮಾಡುವಂತಹ ದೈನಂದಿನ ಮಾನಸಿಕ ವ್ರತಗಳೇನಿವೆ, ಕೆಟ್ಟ ಮಾತನ್ನು ಆಡದೇ ಇರುವುದು, ಗುರು ಹಿರಿಯರ ಸೇವೆ ಇತ್ಯಾದಿ ನಿಯಮಗಳೇನಿವೆ, ಅವು ಅದೆಲ್ಲಕ್ಕಿಂತ ಹೆಚ್ಚಿನ ಮಹತ್ವದ್ದು ಎಂಬುದಾಗಿ ಹೇಳ್ತಾಳೆ, ಅಲ್ಲಿ ತಿಳಿಸ್ತಾರೆ.
ಗುಣವಂತರಾದಂತಹ ಬಂಧುಗಳನ್ನು ಪಡ್ಕೋಬೇಕು ಅಂತಿದ್ರೆ ಪ್ರತಿ ಸಪ್ತಮಿ ದಿವಸ ಒಪ್ಪತ್ತು ಊಟ ಮಾಡಬೇಕು. 1 ವರ್ಷ ಹಾಗೆ ಮಾಡಿ ಸುವರ್ಣಮಯವಾದಂತಹ ವೃಕ್ಷವನ್ನು ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಹಾಗೆ ಮಾಡಿದ್ರೆ ಒಳ್ಳೆ ಬಂಧುಗಳು ಸಿಗ್ತಾರೆ. ಹೊಂಗೆ ಗಿಡ ಇರ್ತದಲ್ಲ, ಹೊಂಗೆ ಗಿಡದ ಕೆಳಗೆ ಪ್ರತಿ ಸಪ್ತಮಿ ದಿವಸ ದೀಪದಾನವನ್ನು ಮಾಡಿದರೆ, ದೀಪದಾನವನ್ನು ಮಾಡಬೇಕು. ವರ್ಷ ಹೀಗೆ ಮಾಡಿ ಸುವರ್ಣಮಯವಾದಂತಹ ದೀಪವನ್ನು ಕೊನೆಗೊಮ್ಮೆ ದಾನ ಮಾಡಬೇಕು. ಹೀಗೆ ಮಾಡೋದ್ರಿಂದ ತನ್ನ ಪತಿಗೆ ಆಕೆ ಅತ್ಯಂತ ಪ್ರೀತಿ ಪಾತ್ರರಾಗ್ತಾಳೆ, ಪುತ್ರವತಿ ಆಗ್ತಾಳೆ ಮತ್ತು ದೀಪದಂತೆಯೇ ಆಕೆ ಪ್ರಕಾಶಮಾನಳಾಗ್ತಾಳೆ ಅನ್ನೋಲ್ಲಿಗೆ ಹರಿವಂಶದ ವಿಷ್ಣು ಪರ್ವದ 80ನೇ ಅಧ್ಯಾಯ ಸಮಾಪ್ತ ಆಗಿದೆ.